ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ನನ್ನಿಂದ ನೀವು ನೋಡ್ತಾ ಇರ್ಬೋದು ಏನು ಗಿಡ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸ್ನೇಹಿತರೆ, ನಾನಿವತ್ತೇನು ಅಂತಂದರೆ ರೇಷ್ಮೆ ಕೃಷಿ ಯಾವ ಥರ ಮಾಡ್ತಾರೆ, ಅದರಲ್ಲಿ ಮಾಡಬೇಕು ಅಂದರೆ ಏನೆಲ್ಲ ಇರಬೇಕಾಗುತ್ತೆ, ಮತ್ತು ಈಗ ಯಾರನ್ನ ಶುರು ಮಾಡ್ತೀರಾ ಅಂತಂದರೆ ಪ್ರಾರಂಭದಲ್ಲಿ ಯಾವ ಥರ ಸ್ಟ್ರಕ್ಚರ್ ಇರಬೇಕಾಗುತ್ತೆ, ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಇವತ್ತೇನಂತಂದರೆ ಮಾಹಿತಿನ ಒಬ್ಬರು ರೈತರ ಹತ್ರ ಇದ್ದಾರೆ. ಅವರು ಚೆನ್ನಾಗಿ ಸಕ್ಸಸ್ ಕಂಡಿದ್ದಾರೆ. ಇದರಲ್ಲಿ ಯಾವ ಥರ ಏನಂತ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮೊಟ್ಟಿಗಿದ್ದಾರೆ ಯುವ ರೈತರು ಅಂತಲೇ ಹೇಳ್ಬೋದು. ಯುವ ರೈತರು ಅಂತ ದಿವಾಕರ್ ಇದ್ದಾರೆ. ಇವರು ಯಾವ ಥರ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಇವತ್ತು ಮಾಹಿತಿ ನಮಗೆ ಕೊಡ್ತಾರೆ. ಅಣ್ಣ, ನಿಮ್ಮದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದಿವಾಕರ್ ಅಂತ. ನಮ್ಮೂರು ನೆಲದಿಮ್ಮನಹಳ್ಳಿ. ನಾನು ರೇಷ್ಮೆ ಕೃಷಿ ಮಾಡ್ತಾಯಿದ್ದೀನಿ. ಸುಮಾರು ಅಂದರೆ 2012ರಿಂದನೂ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಹಿಂಗೆ. ನನಗೆ ರೇಷ್ಮೆ ಕೃಷಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದೇ ನನ್ನ ಜೀವನ, ಅದೇ ನನ್ನ ಕೆಲಸ. ಓಕೆ ಅಣ್ಣ, ಈಗ ನಾವು ಫಸ್ಟು ರೇಷ್ಮೆ ಕೃಷಿ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಏನಿರಬೇಕಾಗುತ್ತೆ? ಸ್ವಂತ ಜಮೀನು ಇರಬೇಕು, ನೀರು ಇರಬೇಕು. ಮೇಯ್ನು ಮೂಲಾಧಾರ ಯಾವುದಿಗೆ ಒಂದು ಪ್ರಾಣಿ ಪಕ್ಷಿಯಿಂದ ಎಲ್ಲಿಂದ ಎಲ್ಲಿಗೋದ್ರೂ ಒಂದು ನೀರು ಬೇಕು. ಮೇಲಾಗಿ ರೇಷ್ಮೆ ಮಾಡೋಕೆ ಇನ್ನೇನು ಭೂಮಿ ಇದ್ದರೆ ಸಾಕಷ್ಟು ಭೂಮಿ ಇದ್ದರೆ ಸಾಕಾಗುತ್ತೆ. ಅವ್ರವ್ರಿಗೆ ಎಷ್ಟು ಅನುಕೂಲತೆ ಬೇಕೋ ಅಷ್ಟಷ್ಟು ಭೂಮಿ ಇದ್ದಷ್ಟು ಮಾಡ್ಬೋದು. ಮಾಡೋದಕ್ಕೆ ಮುಂಚೆ ಒಂದು ಯೋಚನೆ ಮಾಡ್ಬೇಕಷ್ಟೇ. ನಾನು ರೇಷ್ಮೆ ಕೃಷಿ ಮಾಡ್ತೀನಿ ಅಂದಮೇಲೆ ನಾನು ಕೃಷಿ ಒಳಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಸುಮ್ಮನೆನ ಯಾರೂ ಲಾಭ ನೀವು ತಂತಾನೆ ಅಂತ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನೋಡೋಕೆ ಹೋಗ್ಬಾರ್ದು. ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೇ ಅದರಿಂದ ಲಾಭದಾಯಕವಾಗುತ್ತೆ. ಬಿಟ್ರಿ ಅದೇ ಕಾರಣಕ್ಕೂ ಲಾಭ ಆಗಲ್ಲ. ಶಿಸ್ತಿರ್ಬೇಕಷ್ಟೇ. ಅದರಲ್ಲಿ ಶಿಸ್ತು ಎಂಬುದು ಒಂದಿತ್ತು ಅಂದರೆ ಲಾಭ ಅಂತ ಖಂಡಿತ ಕಾಣ್ಬೋದು. ಲಾಭ ಕಾಣ್ದಲ್ಲಿ ಯಾವ ರೈತನೂ ರೇಷ್ಮೆ ಒಳಗೆ ಲಾಸ್ ಆಗಿದ್ದೀನಿ ಅಂತ ಹೇಳ್ದಾರೆ ಇಲ್ಲ. ಓಕೆ ಅಣ್ಣ, ಈಗ ನಿಮ್ಮದು ಎಷ್ಟು ಈ ಬಿಲ್ಡಿಂಗ್ ಎಷ್ಟು ಏನು ಅಂತ ಹೇಳ್ಬಿಟ್ಟು? ನಮ್ದಿದ್ದು 20-50 ಇದೆ. 1200 ಚದರಡಿನ ಏನೋ ಬರ್ತೈತೆ. ನಮ್ಗೆ ಇಲಾಖೆ ಕಡೆಯಿಂದ ಸಬ್ಸಿಡಿ ಸಹಾಯಧನನೂ ಬಂತು. ಸ್ನೇಹಿತರೆ, ನೀವು ಏನು ರೇಷ್ಮೆ ಕೃಷಿ ಮಾಡ್ತೀರಾ, ನಿಮಗೆ ಇಲಾಖೆಗಳು ಕೃಷಿ ಇಲಾಖೆ ನಿಮಗೆ ತುಂಬ ಸಪೋರ್ಟ್ ಇರುತ್ತೆ. ಅಂದರೆ ನಾವು ರೇಷ್ಮೆ ಸ್ಟಾರ್ಟಿಂಗ್ ಮಾಡ್ತೀನಿ ಅಂದಾಗಲೇ ಫಸ್ಟ್ ನಾವು ಇನ್ಫಾರ್ಮೇಶನ್ ಕೊಡಬೇಕು. ರೇಷ್ಮೆ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅವ್ರು ಏನೇನು ಮಾಡಬೇಕು, ಯಾವ ರೀತಿ ಹೋಗ್ಬೇಕು, ಪಂಚಾಯತಿ ಕಡೆಯಿಂದ ಹೋಗ್ಬೇಕಾಗುತ್ತೆ, ಇಲ್ಲ ನಮ್ಮ ಇಲಾಖೆ ಕಡೆಯಿಂದ ಅವ್ರು ಏನೇ ಡಾಕ್ಯುಮೆಂಟ್ಸ್ ಹೇಳ್ತಾರೆ ಅಷ್ಟು ಕೊಟ್ಟರೆ 100ಕ್ಕೆ 50 ಜನರಲ್ಗೂ SC ST ಅವ್ರವ್ರು ಇದ್ರ ಮೇಲೆ ಅವ್ರವ್ರಿಗೆ ಸಬ್ಸಿಡಿ ಸಹಾಯಧನ ಸಿಗುತ್ತೆ. ಇದು ಇಂಪಾರ್ಟೆಂಟು ಸ್ನೇಹಿತರೆ. ಈಗ ಅಣ್ಣ, ನೀವೀಗ ಇಷ್ಟು ಜಾಗ ಇದೆಯಲ್ಲ, ಎಷ್ಟು kg ನೀವು ಈಗ ಮೊಟ್ಟೆ ಇದು ಮಾಡ್ತಾ ಇದ್ದೀರಾ? ಇವಾಗ ನಂದು 150 ಮೊಟ್ಟೆದು ಇದೆ ಮರಿ. ಅದು ಇವಾಗ ನಾಳೆ 26-27ಕ್ಕೆ ಮಾರ್ಕೆಟ್ ಆಗುತ್ತೆ. ಕರೆಕ್ಟಾಗಿ ನಾನು ಮಿನಿಮಮ್ ಒಂದು ದಿನ ಇಲ್ಲ 2 ದಿನ ಬೇಡ, ಚಾಕೆ ಒಂದಿನ ಹೆಚ್ಚು ಕಮ್ಮಿ ಡೇಟ್ ಸಿಕ್ಲಿಲ್ಲ, ಇಂಡೆಂಟ್ ಸಿಕ್ಲಿಲ್ಲ ಅಂದ್ರೆ ಮಾತ್ರನೇ ತಿಂಗಳ ಮೇಲಾಗೋದು. ಇಲ್ಲಾಂದ್ರೆ ಕಂಪಲ್ಸರಿ ನಾನು ತಿಂಗಳಿಗೆ ಕೊಡ್ತೀನಿ. ತಿಂಗಳಿಗಂತ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಮೇಲಾಗಿ ಹೇಳ್ಬೇಕು ಅಂದ್ರೆ ಅದೇ ಶ್ರದ್ಧೆಯಿಂದ ಶಿಸ್ತಿಂದ ಇವತ್ತು ಮಾಡೋ ಕೆಲಸ ಇವತ್ತು ಮಾಡಿದ್ರೇನೆ. ಇಲ್ಲ ಅಂದ್ರೆ ಅವ್ನು ತಿಂಗ್ಳಿಗೆ ದಂಡ ನನ್ನ ಕೈಲಿ ಆಗಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅದು. ಅಣ್ಣ, ಈಗ ರೇಷ್ಮೆ ಕೃಷಿ ನಾವು ಈಗ ಯಾರನ್ನ ಈಗ ಹೊಸ್ತ ಮಾಡ್ತೀನಿ ಅಂತ ಅಂದರೆ ಅವ್ರು ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಈ ರೇಷ್ಮೆ ಇದು ಮಾಡೋಕ್ಕೆ? ರೇಷ್ಮೆ ಇದರಲ್ಲಿ ನಮಗೆ ಮಿನಿಮಮ್ ಅಂದ್ರೆ 4 ಅವರ್, ಬೆಳಿಗ್ಗೆ 2 ಅವರ್, ಸಾಯಂಕಾಲ 2 ಅವರ್ ಅಷ್ಟೇ. ಇನ್ನು ಮಧ್ಯಾಹ್ನ ಏನೇ ಕೆಲಸ ಮಾಡ್ಕೊಂಬ, ಎಲ್ಲೇ ಹೋಗ್ಬಾ, ಇಲ್ಲ ನಾವು ಹೋಗಿ ಬಂದ್ರು ಹೊರಗಡೆಗೆ ಹೋದ್ರೂ ಕೈ ಕಾಲು ಶುಚಿಯಾಗಿ ಅಚ್ಚುಕಟ್ಟಾಗಿ ಹೋಗ್ಬಿಟ್ರೆ ಸಾಕು. ಏನೇನು ಸಮಸ್ಯೆ ಇರಲ್ಲ. ಅವಕ್ಕೇನು ಹಿಡ್ಕೊಂಡು ಕಟ್ಟು ಹಾಕೊಂಡಂಗೆ ಇರಲ್ಲ, ಹತ್ತು ಬಿಡು ಇತ್ತು ಬಿಡು ಕಟ್ಟು ನೀರು ಕುಡಿಸೋ ಅನ್ನಂಗೆ ಏನಿರಲ್ಲ. ಓಕೆ, ದಿನಕ್ಕೆ 4 ಗಂಟೆ ಏನು ಮಾಡಬೇಕು ಅಂತ ಸ್ಪೆಂಡ್ ಮಾಡ್ಬೇಕು? ಟೈಮ್ ಅಂತೂ ಬೇಕೇ ಬೇಕು. ಏನು ಮಾಡ್ತೀರಾ 4 ಅವರ್ ಏನು ಮಾಡಬೇಕಾಗುತ್ತೆ? 4 ಅವರ್ ಸ್ವಲ್ಪ ಮೊದಲು ತೋಟ ನಿರ್ವಹಣೆ ಮಾಡ್ಕೋಬೇಕು ನಾವು. ತೋಟ ನಿರ್ವಹಣೆ ಮಾಡ್ಕೊಬೇಕಾದ್ರೆ ತೋಟದಲ್ಲಿ ಹುಲ್ಲು ಸೊಪ್ಪು ಏನು ಇಲ್ದಂಗೆ, ಮೇಲಾಗಿ ತೋಟದಲ್ಲಿ ಜಾಸ್ತಿ ಸ್ಟ್ರೆಮ್ ಮಾಡ್ಕೊಂಡಂಗೆ ಕಡಿಮೆ ಅದ ಕಡ್ಡಿಗೆ ಅನುಗುಣವಾಗಿ ಎಷ್ಟು ಬಿಡಬೇಕಾಗುತ್ತೆ ಅಷ್ಟೇ ಬಿಟ್ಕೊಬೇಕು. ಆಮೇಲಿಂದ ಟೋಟಲ್ 1 ಎಕರೆ ಇದ್ದಾಗ ಅದರಲ್ಲಿ ಅವರೇಜ್ ಎಷ್ಟು ಮರಿ ಮೇಯ್ತತಿ ಅಂತ ಒಂದು ಲೆಕ್ಕ ಹಾಕೊಂಬಿಟ್ಟು ಅಷ್ಟೇ ತರಬೇಕು. ಹೆಚ್ಚಾಗಂತ ತರಬೇಡ್ರಿ ರೈತರೆ, ಯಾವುದೇ ಕಾರಣಕ್ಕೂ ತರಬೇಡ್ರಿ. ತಂದು ಅಲಿಯಕ್ಕೆ ಹೋಗ್ಬಾರ್ದು, ಅಲ್ಲೇ ನಾವು ಲಾಸ್ ಆಗೋದು. ಇನ್ನು 10 ಮಟ್ಟ ಕಮ್ಮಿ ತಂದಿರ್ತಕ್ಕಂಥ ಹುಳನೇ ಜಾಸ್ತಿ ತೆಳುವಾಗಿ ಇಟ್ಕೊಂಡ್ರಿ ಇಳುವರಿ ಬರ್ತೈತಿ. ಅಲ್ಲಿ 50 ರೂಪಾಯಿ ಜಾಸ್ತಿ ಸಿಕ್ಕಿರೋ 5,000 ರೇಟ್ ಸಿಗ್ತೈತಿ. ಅಣ್ಣ, ಈಗ ನಿಮ್ಮದು ಏನು ಬಿಲ್ಡಿಂಗ್ ಮಾಡಿದ್ದೀರಾ, ಈ ಬಿಲ್ಡಿಂಗ್ ಮಾಡಬೇಕು ಅಂತ ಅಂದರೆ ಎಷ್ಟು ಅಮೌಂಟ್ ಖರ್ಚಾಗ್ಬೋದು?
ಸರ್ ಇವಾಗ ಮಿನಿಮಮ್ ಇವಾಗ ನಾನು ಮೇಲ್ಗಡೆ ಟಾಪ್ ಸೀಟ್ ಹಾಕಿರೋದು. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ಇಲ್ಲಿ ನೋಡಿ ನೊಣಗಳೆಲ್ಲ ಸತ್ತೋಗಿದೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಅಣ್ಣ ನೀವು ಎಕ್ಸ್ಪ್ಲೇನ್ ಮಾಡಿ ಅದನ್ನು. ಇದು ನೋಡ್ರಿ ಸ್ನೇಹಿತರೆ, ಇದು ಊಜಿ ಅಂತ ಊಜಿ ಬರ್ತಕ್ಕಂಥದ್ದು. ಈ ಒಂದು ಊಜಿ ಒಳಗಡೆ ಹೋಯ್ತು ಅಂದರೆ ಮಿನಿಮಮ್ ಅಂದ್ರೆ 500 ಹುಳ ಅಂತೂ ವೀರ್ಯಾಣು ಇದು ಮಾಡತ್ತೆ. ಒಂದು ಊಜಿ ಒಳಗಡೆ ಹೋದ್ರೆ ಮಿನಿಮಮ್ ಇವತ್ತಿನ ಲೆಕ್ಕಾಚಾರಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಗೊಂದು ಮಟ್ಟೆಲ್ಲ ವೇಸ್ಟ್ ಆಗುತ್ತೆ. ಒಂದು ಊಜಿ ಒಳಗೆ ಬಿಟ್ವಿ ಅಂದರೆ ಅದಕ್ಕೋಸ್ಕರ ಈ ಇಲಿ ಗಮ್ ಬರುತ್ತೆ ಹೊರಗಡೆ. ಅಲ್ಲಲ್ಲಿ ನಮ್ಮ ಸೆಡ್ಗೆ ಅನ್ಕೊಂಡವಾಗ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಳಕ್ಕೆ ಬರುತ್ತೆ, ಡ್ಯಾಮಲಿಶ್ ಆಗುತ್ತೆ. ಅಣ್ಣ ಹೇಳಿ ಅಣ್ಣ. ನೋಡಿ ಇವಾಗ ನಂದು ಚಂದ್ರಿಕೆ ಒತ್ತಿರೋದು, ನಮ್ಮ ಮೊನ್ನೆ ದಿನ ನಾನು ಚಂದ್ರಿಕೆ ಒತ್ತಿರೋದು. ಇವತ್ತಿನ ಲೆಕ್ಕಕ್ಕೆ 8ನೇ ದಿನಕ್ಕೆ ನಾವು ಮಾರ್ಕೆಟ್ ಮಾಡ್ಬೇಕಾಗ್ತೈತಿ. ಇದು 150 ಮೊಟ್ಟೆ. ಅದು 150 ಮೊಟ್ಟೆ. ಅದು ನೀವು ಬಿಲ್ಡಿಂಗ್ ಇಂದ ಕೇಳಿದ್ರಿ ಅಲ್ವಾ? ನೋಡ್ರಿ ಇವಾಗ ನಾನು ಸೀಟ್ ಹಾಕಿರೋದು. ಸೀಟ್ ಹಾಕ್ದಂಗೆ ಅನುಕೂಲ ಇದ್ದವ್ರು ಮೋಡ್ ಹಾಕೋಬಹುದು, ಇಲ್ಲ 2 ಸೈಡ್ ಕಮಾನ್ ಓಟ ಕೊಟ್ಕೋಬಹುದು. ನಮ್ದು 1 ಸೈಡ್ ಓಟ ಕೊಟ್ಕೊಂಡಿದೀವಿ, ಇಷ್ಟು ಮಾಡ್ಕೊಂಡಿದೀವಿ. ಮೇಲಾಗಿ ಶೂಟ್ರು ಮಾತ್ರ ನಾವು 5 ಅಡಿ ಇಟ್ಕೊಂಡ್ರೆ ಒಂದು ಉದ್ದ ಇಡ್ಬೇಕಾಗುತ್ತೆ, ಒಂದು ಅಗಲ ಇಡ್ಬೇಕಾಗುತ್ತೆ. ಅದು ಪ್ಲಾನಿಂಗ್ ಇರ್ಬೇಕು. ಯಾಕೆಂದ್ರೆ ಚಂದ್ರಿಕೆ ಇಡಕ್ಕೆ ನಮಗೆ ಅನುಕೂಲ. 5 ಅಡಿ ಇದೆ ಇದು. ಇದು 5 ಅಡಿ ಇದೆ ಅಗಲ. ಇದು ಎಷ್ಟು ಗ್ಯಾಪ್ ಇದೆ? ಇದು 1.5 ಅಡಿ ಫಿಟ್ ಇಟ್ಕೊಂಡಿರೋದು. ನಾವೀಗ ಬಗ್ಗಬೇಕು, ಸೊಪ್ಪು ಹಾಕ್ಬೇಕು ಅಂದ್ರೆ ಗಾಳಿ ಬೆಳಕು ಉಳಿಗೂ ಬೇಕು, ಅಷ್ಟಿರ್ತದೆ. ಮೇಲಾಗಿ ಇದು 6 ಅಡಿ ಶೂಟ್ರು. ಇದು ನೋಡ್ರಿ, ಆ ಕಡೆಯಿಂದನೂ ಒಂದೇ ಕಡೆ ಚಂದ್ರಿಕೆ ಇಡ್ಬೇಕಾಗ್ತೈತಿ, ಈ ಕಡೆನೂ ಒಂದೇ ಸೈಡ್ ಆಗುತ್ತೆ. ಅದು ಅಡ್ಡ ಬರ್ತೈತೆ ಒಂದು, ಇದು ಒಂದು ಉದ್ದ ಬರ್ತೈತಿ. ಅದರಿಂದ 6 ಅಡಿ ಇರೋದ್ರಿಂದ ಚಂದ್ರಿಕೆ ಬರೋದೆ 3 ಅಡಿ ಉದ್ದ ಬರ್ತೈತಿ. ಓಕೆ ಅಣ್ಣ, ಈಗ ಇದು ಎಷ್ಟು ದಿವಸ ಆಗೈತಿ ಇದು ಹುಳ ಆಲ್ರೆಡಿ? ಎರಡನೇ ದಿನ ನಡೀತಾ ಇದೆ ಇದು. ಒಂದು ಹುಳ 3.5 ರಿಂದ 4 ದಿನದೊಳಗೆ ತನ್ನ ಮನೆ ತಾನು ಕಟ್ಕೊಂಡ್ಬಿಡ್ತೈತಿ. ಓಕೆ, ಈಗ ಆಲ್ರೆಡಿ ಕಟ್ಕೊಂಡೈತೆ ಅದು. ಇದು ಸುಮಾರು ಇನ್ನ ಕಟ್ತಾ ಇದೆ ಒಳಗಡೆ. ಇದು ಯಾವುದೇ ಒಂದು ಹುಳನು 3.5 ದಿನ ಅಂತ ಕಂಪಲ್ಸರಿ ಕಟ್ಟತ್ತೆ. ನಮ್ ಡೆಮಾಸ್ಟ್ರೇಟರ್ ದಯಾನಂದ್ ಸಾಗರ್ ಹೇಳಿದ್ರಲ್ಲ, ಅವರಿಂದಾನೇ ಇವತ್ತು ನಾನು ಇಷ್ಟೆಲ್ಲ ಸಾಧನೆ ಮಾಡಕ್ ಆಗ್ತಾ ಇರೋದು. ಇವತ್ತು ನಾನು ತಿಂಗಳಿಗೆ ಮಿನಿಮಮ್ 50 ರಿಂದ 60 ಸಾವಿರ ತಗೊಂತಾ ಇದ್ದೀನಿ ಅಂದ್ರೆ ಇವತ್ತು ಅವರಿಂದಾನೆ ಕಾರಣ. ನನಗೆ ತಿದ್ದಿ ಹೇಳ್ಕೊಟ್ಟು ಈಗ ನಮ್ಮೂರಿಗೆ 2,000 ಮೊಟ್ಟೆ ಒಂದ್ಸಲಿ ಚಾಕೆ ಮಾಡಿದ್ರೆ ಎಲ್ಲಾರ್ದು ಸೇರಿದ್ರೆ 2,000 ಮೊಟ್ಟೆ ಬೇಕು. ಸೂಪರ್. ಅಂದ್ರೆ ನಾವೆಲ್ಲ ಒಂದಾಗಿ ಒಟ್ಟು ಅಕ್ಕಪಕ್ಕ ಹೊಲ್ದಾರೆಲ್ಲ ಜೊತೆಗೆ ಇದು ಮಾಡ್ಕೊಂತೀವಿ. ಇಲ್ಲಿಂದ ರಾಮನಗರಕ್ಕೆ ಜೊತೆಗೆ ಒಂದೇ ಗಾಡಿ ಮಾಡ್ಕೊಂಡು ಹೋಗೋಕು ಅನುಕೂಲ ಆಗುತ್ತೆ ಅಂತ ಜೊತೆಗೆ ತಗೊಂತೀವಿ. ಓಕೆ ಅಣ್ಣ, ಈಗ ಜ್ವರ ಅಂತ ಹೇಳ್ತಾರಲ್ಲ, ಅದು ಎಷ್ಟು ಜ್ವರ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ನೂಲ್ ಬಿಡಕ್ಕೆ? ಅದು ಸರ್, ಇದು ಜ್ವರ ಅಂದ್ರೆ ಏನು ಅಂದ್ರೆ ತನ್ನಲ್ಲಿರ್ತಕ್ಕಂಥ ಪೊರೆ, ಈ ಹುಳಿನಲ್ಲಿರ್ತಕ್ಕಂಥ ಪೊರೆ ಇರುತ್ತಲ್ಲ, ಈ ಮೇಲ್ ಪದರ ಪೂರ್ತಿ ಈ ಹಾವಿನ ಪೊರೆ ಟೈಪ್ ಈಚೆಗೆ ಬರುತ್ತೆ. ಈ ತನ್ನಲ್ಲಿರ್ತಕ್ಕಂಥ ಮೂತಿ ಇದನ್ನು ಉದುರಿಸುತ್ತೆ. ಓಕೆ, ಇದು 2ನೇ ಜ್ವರದಿಂದ ಎದ್ದ ಮೇಲೆ ನಮಗೆ ಹುಳ ಕೊಡ್ತಾರೆ. 2ನೇ ಜ್ವರ ಸ್ಟಾಪ್ ಆಗಿರುತ್ತೆ. ಓಕೆ, ಜ್ವರದಲ್ಲಿ ಸ್ಟಾಪ್ ಆಗಿರ್ತಕ್ಕಂಥ ಹುಳನ ಅವ್ರು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಂತಾರೆ. ಈ ಜ್ವರದಿಂದ ಎದ್ದ ಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಹುಳ ಮುಟ್ಟಲ್ಲ. ಏನು ಜ್ವರದಿಂದ ಇದ್ದಂಥ ಹುಳನೇ ಆಗಲಿ ನಾವು ಶೆಡ್ನೊಳಗೆ ತಂದ ಮೇಲೆ ಯಾವುದೇ ಕಾರಣಕ್ಕೂ ನಾವೆಂದು ಹುಳ ಮುಟ್ಟಲ್ಲ. ಮೊದಲು ಮೆಸ್ಸಿರ್ತಕ್ಕಂಥವ್ರು ಏನು ಮಾಡೋರು, ಕ್ರೇಟಲ್ಲಿ ಡೈಲಿ ಹುಳ ಹತ್ತ ಇತ್ತ ಹಿಂಗೆಲ್ಲ ಮಾಗಡಿಸ್ಕೊಂಡು ಮಾಡೋರು. ಅದರಿಂದ ರೋಗಾಣು ಒಂದಕ್ಕಿನ್ನ ಒಂದು ಇದಾಗೋದು. ಇವತ್ತಿನ ಇದಕ್ಕೆ ಏನಾಗೈತೆ ಅಂದ್ರೆ ನೋಡಿ, 1 ರೆಂಬೆ ಪೂರ್ತಿ ತರ್ತೀವಿ, ಹಿಂಗೆ ಇಡ್ತೀವಿ. ತಿರುಗಿ ಬೆಡ್ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ರೆ 1 ರೆಂಬೆ ಇಟ್ಕೊಂಡ್ರೆ ಸಾಕು, ಅಲ್ಲಿರ್ತಕ್ಕಂಥ ಹುಳ ಎಲ್ಲಾನು ಆ ಕಡೆ. ನಾವ್ ಯಾವ್ದೇ ಕಾರಣಕ್ಕೂ ಹೇಳ್ತೀವಲ್ಲ, ಹುಳ ಮಾತ್ರ ಮುಟ್ಟಲ್ಲ. ಮುಟ್ಟದ್ರೂ ನಮ್ಗೇನು ಅದೇ ಹೇಳ್ತೀವಲ್ಲ, ಮುಟ್ಟೋದ್ರಿಂದ 1 ರಿಂದ 1 ರೋಗ ಜಾಸ್ತಿ ಆಗ್ತದೆ. ಮೇನ್ ಇವತ್ತಿನ ಮಾಡಿರ್ತಕ್ಕಂಥ ಟೆಕ್ನಾಲಜಿ ಸೂಪರ್. ಇದು ಎಷ್ಟು ದಿವಸ ಆಗಿದೆ ಟೋಟಲ್ ಅಲ್ಲಿ ಈಗ ಈ ಹುಳುಕ್ಕೆ? ಹುಳಿಗೆ ಟೋಟಲು ಇವತ್ತಿಗೆ ಎಷ್ಟು ದಿವಸ ಅಂತ ಅಲ್ಲಿಗೆ ಇದು 18ನೇ ದಿನ ಬರ್ತಿದ್ವಿ. 18ನೇ ದಿವಸ ಮೊಟ್ಟೆಯಿಂದ ಈಚೆಗೆ ಬಂದ್ಮೇಲೆ. ಯಾಕೆಂದ್ರೆ 28 ದಿನಕ್ಕೆ ಮಾರ್ಕೆಟ್ಗೆ ಹೋಗುತ್ತೆ. ಇಲ್ಲಿಗೀಗ 18 ಇಲ್ಲ 20 ದಿನ.
20 ದಿವಸ. ಇನ್ನು 3 ದಿನ ಕಳೆದ್ಮೇಲೆ ನಾನು ಗೂಡೆಲ್ಲ ಬಿಡಿಸ್ಕೊಂಡು ತಗೊಂಡೋಗ್ಬೇಕು. ಇನ್ನು 3 ದಿವಸ ಅಷ್ಟೇ ಇರೋದು. ಅಷ್ಟೇ, ಅಲ್ಲಿಗೆ 28 ದಿನ ಆಗುತ್ತೆ. ಓಕೆ. ಇದು ಅಡೆ ಕಡ್ಡಿಗಳೆಲ್ಲ ಮೇದಿರುತ್ತಲ್ಲ, ಅದು ಅಲ್ಲೇ ಅಡೆ ಹಾಕ್ಬಿಡ್ತೀರಾ? ಅದು ನಾವು ಸ್ಟಾರ್ಟಿಂಗ್ ಹುಳ ತಂದ್ಮೇಲೆ, ಹುಳ ಹಾಕೊಂಡ್ಮೇಲೆ ಇನ್ನ ನ್ಯೂಸ್ ಪೇಪರ್ ಹಾಕುತ್ತೀವಿ. ಅದಾದ್ಮೇಲೆ ಹುಳ ತಂದಿರ್ತಕ್ಕಂಥ ಹುಳ ಹಂಗೆ ಇಟ್ಕೊಳ್ತೀವಿ. ನಾವು ಡೈಲಿ ಸೊಪ್ಪು ಹಾಕ್ಯಂತೀವಿ. ಅದು ಜ್ವರ, 3ನೇ ಜ್ವರ, 4ನೇ ಜ್ವರ ಏನೇ ಅಂತ ಇದ್ರು ನಾವು ಹಂಗೆ ಚೇಂಜ್ ಮಾಡ್ಕೊತ ಹೋಗ್ತೀವಿ. ಬಿಟ್ರೆ ಬೆಡ್ ಹಂಗೆ ಇರ್ತೈತೆ. ಡೈಲಿ ಈ ಬೆಡ್ಡು ಬೂಸ್ಟ್ ಬರಬಾರ್ದು. ಓಕೆ. ಆಮೇಲಿಂದ ಅಲ್ಲಿರ್ತಕ್ಕಂಥ ರೋಗಾಣು ನಮ್ಗೆ ಜಾಸ್ತಿ ಆಗಬಾರ್ದು ಅಂದ್ರೆ ಸುಣ್ಣ ಹೊಡೋತೀವಿ. ಸುಣ್ಣ ಕೊಡೋದ್ರಿಂದ ಅದಲ್ಲೇ ಡ್ರೈ ಆಗುತ್ತೆ. ಯಾವುದೇ ಕಾರಣಕ್ಕೂ ರೋಗ ಬರಲ್ಲ. ಸುಣ್ಣ ಮಾತ್ರ ನಾವು ಹೇಳ್ತೀವಲ್ಲ, ರೈತನಿಗೆ ಎರೆಹುಳನೇ ಬಂದು ರೇಷ್ಮೆ ಹುಳಿಗೆ ಸುಣ್ಣನೇ ಬಂದು. ಓಕೆ, ಸುಣ್ಣ ಇಂಪಾರ್ಟೆಂಟ್. ಸುಣ್ಣ 199 ಭಾಗನ ಸುಣ್ಣನೇ ಅದಕ್ಕೆ ಇಂಪಾರ್ಟೆಂಟ್. ಓಕೆ ಅಣ್ಣ, ಈಗ ಇದು ಎಷ್ಟಿರ್ಬೇಕಾಗುತ್ತೆ? ಇದು ನೀವು ಹಾಕೊಂಡಿದ್ದೀರಲ್ಲ ರೇಷ್ಮೆ, ಇದಕ್ಕೆ ಕಡ್ಡಿ ಹುಳ ಹಾಕೊಂಡಿದ್ದೀರಲ್ಲ, ಇದು 1.5 ಅಡಿ ಸ್ಟೆಪ್ ಮಾಡ್ಕೊಬೇಕಾಗ್ತದೆ. ಅದೇ ನಮ್ಗೆ ಗಾಳಿ ಬೆಳಕು ಏನಾಗ್ಲಿ ಕೈಯಾಡ್ಲಿಕ್ಕೆ, ಈಗ ಅಕಸ್ಮಾತ್ ಹುಳ ಬಗ್ ನೋಡ್ಲಿಕ್ಕೂ ಇದಕ್ಕೆ ಅನುಕೂಲ ಆಗ್ತದೆ. ನಾವು ಅಲ್ಲಿ 12 ಅಡಿ ಹೈಟ್ ಮಾಡ್ಕೊಂಡಿದೀವಿ. 12, 14 ಇದೆ. ಒಂದ್ ಸೈಡ್ 14, ಒಂದ್ ಸೈಡ್ 12 ಇದೆ. ನಾವು ಬೇಕು ಅಂದ್ರೆ ಇನ್ನೂ 1 ಅಡಿ 2 ಅಡಿ ಹೈಟ್ ಮಾಡ್ಕೊಂಡಷ್ಟು ಒಳ್ಳೇದೇನೆ. ಯಾಕೆಂದ್ರೆ ಬಿಸಿಲು ಹೀಟ್ ಜಾಸ್ತಿ ಆಗೋದು. ಹೀಟ್ ಇರಬಾರ್ದು. ಹೀಟ್ ಇರಬಾರ್ದು. ಮೇಲ್ಗಡೆ ಗರಿ ಎಲ್ಲ ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ರೆ ಏನು ಸ್ವಲ್ಪ ನಾವು ಜಾಸ್ತಿ ಇದ್ ಮಾಡ್ಬೇಕಾಗುತ್ತೆ. ಸರ್ ಏನಿಲ್ಲ, ಪ್ರಾಬ್ಲಮ್ ಏನಿರಲ್ಲ. ನಾವು ಸೆಡ್ ಹಚ್ಕಟ್ಟ ಕ್ಲೀನ್ ಆಗಿ ತೊಳ್ಕೊಂತೀವಲ್ಲ. ಮೇನ್ ಏನಪ್ಪಾ ಅಂದ್ರೆ ಮಾಮೂಲಿ ಇದು ಹೆಂಗಿರುತ್ತೋ ಅದು ಹಂಗೆ ಇರುತ್ತೆ. ನೆಲ ಏನು ಆಗಲ್ಲ. ಸೀಮೆ ಕಾಟ ಇರಬಾರ್ದು. ಸೀಮೆ, ಓಕೆ, ಸೀಮೆ ಇರ್ಬೇಕಡೆ ಕಚ್ಚುತ್ತ ಅಂದ್ರೆ ಹೊಲ್ಟಾಗುತ್ತೆ ಹುಳ. ಒಂದು ಸಲಿ ಅದು ಓಪನ್ ಆಯ್ತು ಅಂದ್ರೆ ಮುಗೀತು. ಆ ಹುಳ ಒಂಚೂರು ಓಪನ್ ಆಯ್ತು, ಅದು ಒಂದ್ ಕಡದ್ ಬಿಟ್ರೆ ಮುಗೀತು. ಅದು ಹುಷಾರ, ಮೂಳೆ ಇಲ್ವಲ್ಲ ಜೀವ ಅದು. ಮತ್ತೆ ಇನ್ನೊಂದೇನಂದ್ರೆ ಯಾವ್ದು ಜೀವಿಗಳು ಒಳಗ್ ಬರಬಾರ್ದು. ಒಂದು ಕ್ರಿಮಿ ಕೀಟಗಳು ಕೂಡ ಎಲ್ಲ ಬಂದ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಆತರ ಊಜಿ ಮೇಲಾಗಿ ಬಿಟ್ರಿ ನೇನು ತಿನ್ನಲ್ಲ. ನೇನ್ ಬರ್ತವೆ ಇಲ್ಲಿ. ಊಜಿ ಇರಬಾರ್ದು ಮೇನ್. ಊಜಿ ಇತ್ತು ಅಂದ್ರೆ ಅದೇ ಹೇಳಿಲ್ವಾ, ಒಂದು ಊಜಿ 500 ಮಟ್ಟೆ ಹೊಡೆಯೋದು ಹುಳ ವೀರ್ಯ ಬಿಡ್ತದೆ. ಒಂದು ರಗತ ಬೀಜ ಸುರ ಇದ್ದಂಗೆ ಅದು ತೆಗೆದು ಬಿಡ್ತೈತೆ ಈಚೆಗೆ. ಅದು 8 ದಿನಕ್ಕೆ ಈಚೆಗೆ ಬರ್ತೈತಿ ಬುಡ್ಡು. ಅದು ತಿರುಗಿ ಬುಡ್ಡು 8 ದಿನಕ್ಕೆ ತಿರುಗಿ ನೊಣ ಆಗತ್ತೆ. ಈಗ ಮಾರ್ಕೆಟಿಂಗ್ ನೀವು ಯಾವತ್ತು ಹೋಗ್ತೀರಾ? ನಂದು ಈ ತಿಂಗಳಲ್ಲಿ 26 ಗುರುವಾರ ಸಾಯಂಕಾಲ ಹೋಗ್ತೀನಿ. ಶುಕ್ರವಾರ ಹಂಗೆ ಇವತ್ತು ಎಷ್ಟು 20 ಅಲ್ವಾ? 21, 22, 23, 24, 25ಕ್ಕೆ ನಾವು ಬರ್ತೀವಿ. 25ಕ್ಕೆ ಹೋಗ್ತೀರಾ? ಅದೇ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಒಂದಿನ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೋಗ್ತೀವಿ ಗುರುವಾರ. ಅಲ್ಲಿ ರಾಮನಗರ ಹೆಂಗಿದೆ ಅಲ್ಲಿ ವ್ಯವಸ್ಥೆ? ಸರ್ ಇವತ್ತಿನ ಲೆಕ್ಕಾಚಾರ ಕೇಳ್ಬೇಕು ಅಂದ್ರೆ ಇವತ್ತು ಆನ್ಲೈನ್ ಎಲ್ಲ ಪೇಮೆಂಟ್. ಆನ್ಲೈನ್ ಯಾವ್ದು ಕ್ಯಾಶು ಗೀಶು ಏನೂ ಇಲ್ಲ. ನಾವು ಸುಮಾರು ವರ್ಷದಿಂದನೂ ನಾವು ರೇಷ್ಮೆ ತಗೊಂಡಾಗ ಎಲ್ಲ ಕ್ಯಾಶ್ ಕೊಡೋರು. ಅಲ್ಲಿಂದ ಬರ್ಬೇಕಾದ್ರೆ ಏನೋ ಒಂಥರ ಭಯ ಕ್ಯಾಶ್ ಇಟ್ಕೊಂಡು. ಈಗ ಆನ್ಲೈನ್ ಆರಾಮ್ಸೆ ಮನೆಗೆ ಬರ್ತೀವಿ. ಮನೆಗೆ ಬಂದು ಮಾರನೇ ಬೆಳಿಗ್ಗೆ ನಮ್ಗೆ ಅಮೌಂಟ್ ಬೀಳುತ್ತೆ. ₹1 ಮೋಸ ಇಲ್ಲ. ಅಲ್ಲಿ ನೀವು ರೇಷ್ಮೆ ತಗೊಂಡು ಹೋಗ್ತಿರಲ್ಲ, ಅಲ್ಲೆಲ್ಲ ಸೇಫ್ಟಿ ಇದೆಯಾ? ಸೇಫ್ಟಿ ಇದೆ. ಎಲ್ಲಾ CC ಕ್ಯಾಮ್ರಾ ಇದೆ, ಜಾಲರಿ ಇದೆ. ತಗೊಂಡೋಗಿ ಅಳ್ಕೊಂತೀವಿ. ತಗೊಂಡೋಗಿ ಅಳ್ಕೊಂಡು ಆರಾಮ ಮಲ್ಕೊಂತೀವಿ. ಮಲ್ಕೊಂಡಿದ್ದಾದ್ಮೇಲೆ ಮಾರನೇ ಬೆಳಿಗ್ಗೆ 10 ಗಂಟೆಗೆ ರೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅರ್ಧ ಗಂಟೆ ಇರುತ್ತೆ. ಅರ್ಧ ಗಂಟೆಲಿ ನಮ್ಗೆ ನೋಡ್ಕೊಂಡ್ಬಿಟ್ಟು ನಮ್ಮ ರೇಟ್ ನೋಡ್ಬಿಟ್ಟು ಸೈನ್ ಮಾಡಿ ತಿರ್ಗಿ ಆಮೇಲಿಂದ ತೂಕ ಹಾಕಿದ್ದಾದ್ಮೇಲೆ ಒಂದು ಬಿಲ್ ಕೊಡ್ತಾರೆ, ಕಂಪ್ಯೂಟರ್ ಬಿಲ್. ನಾವು ಅದನ್ನ ತಗೊಂಡ್ ಬರೋದಷ್ಟೇ. ಓಕೆ, ಇನ್ನೇನು ಸಮಸ್ಯೆ ಇಲ್ಲ. ಅಣ್ಣ ಈಗ ಹಂಗಾರೆ ಓಕೆ, ಮೇವು ಸ್ಟಾಪ್ ಆಗೋಗ್ಬಿಟ್ಟೈತೆ ಈಗ. ಸ್ಟಾಪ್ ಮೊನ್ನೆ ದಿನಕ್ಕೆ ಕ್ಲೋಸ್. ಯಾವುದೇ ಕಾರಣಕ್ಕೂ ಒಂದು ಹುಳನು ಇನ್ನೊಂದು ಹುಲ್ಲನು ಸೊಪ್ಪನ್ನು ತಿನ್ನಲ್ಲ ಅಷ್ಟೇ ಕ್ಲೋಸ್. ಅಷ್ಟೇ ಇದೆ. ಇನ್ನು ಗೂಡು ನೂಲ್ ಬರ್ತಾ 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 ಅದು ತನ್ನ ಕುಗ್ಗೋಗ್ತತೆ. ತನ್ನಲ್ಲಿರ್ತಕ್ಕಂಥ ನೂಲೆಲ್ಲ ಈಚೆಗೆ ತೆಗಿತೈತಿ ಈಗ. ತನ್ನಲ್ಲಿರ್ತಕ್ಕಂಥ ನೂಲೆಲ್ಲ ತೆಗೆದು ಮಿನಿಮಮ್ ಅಂದ್ರೆ ಒಂದು ಅವರೇ ಬೇಳೆಗಿನ ಅವರೇ ಕಾಳಿಗಿನ ಒಂದ್ ಸ್ವಲ್ಪ ದಪ್ಪ ಇರುತ್ತೆ. ಅಂದ್ರೆ ಎನರ್ಜಿ ಎಲ್ಲ ಏನ್ ಮಾಡುತ್ತೆ, ಎಲ್ಲಾನು ಬಾಯಲ್ಲಿ ವಾಮಿಟ್ ಬರೋದು ನೂಲ್ ಮುಖಾಂತರನೇ. ಒಟ್ಟು ಕ್ಲೀನು ಶಿಸ್ತು ಒಂದಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬೆಳೆ ಫೇಲ್ ಆಗಲ್ಲ. ಅಣ್ಣ ಈಗ ಸುಣ್ಣ ಇದೆಯಾ ಅಲ್ಲಿ? ಸುಣ್ಣ ಇದೆ, ನೋಡೋಣ ಬನ್ನಿ. ನೋಡಿ ಇದೆಲ್ಲ ವೇಸ್ಟ್ ಕಲ್ಲು. ಇದು ಕೊಡವಿದ್ದಾದ್ಮೇಲೆ ಕೊಡ್ಬೇಕು. ಹಿಂಗೆ ಕೊಡಬೋದ್ರಿಂದನ ಪೌಡ್ರ್ ಬರ್ತೈತಲ್ಲ, ಆ ಪೌಡ್ರ್ ಅದ್ರ ಮೇಲೆ ಇರ್ತೈತೆ. ಹುಳಿ ಮೇಲೆ
ಆರಾಮ್ಸೆ ಕೂತ್ಕೊಂತೈತಿ ಇವಾಗ. ಅಣ್ಣ ಈಗ ಕಡ್ಡಿ ಮೇಲೆ ಇದೆಯಲ್ಲ ಅದು ಚಂದ್ರಿಕೆ ಅದು ಬರ್ತೈತಿ ಈಗ ಚಂದ್ರಿಕೆ ಬರುತ್ತೆ. ಈಟಾದಂಗೆ ಅದು ನೂಲು ಸ್ಟಾರ್ಟ್ ಆದ್ಮೇಲೆ ಬರ್ತೈತಿ. ಹಿಂಗ ಸಾವ್ರಿ ನಿಮ್ ಬೆಳ್ಳಾಗ ಗೊತ್ತಾಗುತ್ತೆ. ಬೆಳ್ತಿರ್ಬೇಕ್ರಿ ಈಗ. ಇಲ್ಲ ಐತಿ ನೋಡ್ರಿ ಪೌಡ್ರು. ಈಗ ಬರ್ತಾಯಿದಲ್ಲ ಇದೆ 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 ಪೌಡ್ರ್ ಇರೋದೆಲ್ಲ ಪೂರ್ತಿ ಸುಣ್ಣದ ಪೌಡ್ರ್. ಸುಣ್ಣದ್ದೇನೆ. ಅಂದ್ರೆ ಉಳಿದ ಮ್ಯಾಕೆ ಕೊಡುತ್ತೀರಾ? ಸರ್ ನಾವು ಡೈಲಿ ನಾವೇನು ಅದಕ್ಕೇನು ತಿನ್ನಲ್ಲ, ಅದೇನು ಕುಡಿಯಲ್ಲ, ಎಲ್ಲ ಮೇಲ್ ಕೊಡೋದಷ್ಟೇ. ಮೇಲ್ ಕೊಡ್ಬೋದು. ಒಂದು ಔಷಧಿ ಕೊಡುವಲಿ, ಸುಣ್ಣ ಕೊಡುವಲಿ, ಮೇಲ್ ಕೊಡೋಬೇಕಷ್ಟೇ. ಅದೇನು ತಿನ್ನಲ್ಲ. ಓಕೆ. ಈಗ ಅಡೆಗಳಿಂದ ಮ್ಯಾಕ್ ಬಂದ್ಬಿಡ್ತವೆ ಆಟೋಮೆಟಿಕ್ ಆಗಿ ಅವೇ ಬರ್ತವೆ. ಯಾವುದೇ ಕಾರಣ ಹುಳನು ಮುಟ್ಟಲ್ಲ, ಏನಿಲ್ಲ. ಚಂದ್ರಿಕೆನು ಸಮೇತವಾಗಿ ಹಿಂಗ್ ಇಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಹಣ್ಣಾದ ಹುಳ ಎಲ್ಲ ಮೇಕ್ ಬರ್ತಾ ಇರ್ತೈತಿ. ಮೇವ್ ಇಟ್ಟಿರ್ತೀವಿ ಸ್ವಲ್ಪ ಮೇವಿಟ್ಟಿರೋ ಆ ಕಾಯಿ ಹುಳ ಎಲ್ಲ ಮೇವ್ ತಿಂತವೆ. ಒಟ್ನ ಅವು ತಿಂದ್ರು ಮ್ಯಾಕ್ ಬಂದೇ ಬರ್ತವೆ. ಅವು ಬಂದೇ ಬರ್ತವೆ. ಯಾವ ಹುಳನು ವೇಸ್ಟ್ ಆಗಲ್ಲ. ಚಾಕೆ ಚೆನ್ನಾಗಿದ್ದು ನಾವು ಕರೆಕ್ಟ್ ಮೇಂಟೆನೆನ್ಸ್ ಶಿಸ್ತು ಮೇಂಟೈನ್ ಮಾಡ್ಕೊಂಡು ಹೋದೆ ಅಂದ್ರೆ ಹುಳ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಅಣ್ಣ ಈಗ ಏನು ಅಂತಂದ್ರೆ ಈ ರೇಷ್ಮೆ ಶೆಡ್ ಒಳಗೆ ಮುಖ್ಯವಾಗಿ ಯಾರಾದ್ರೂ ಹೊಸದಾಗಿ ರೇಷ್ಮೆ ನಾನು ಮಾಡಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಏನ್ ಎಚ್ಚರಿಕೆ ವಹಿಸ್ಬೇಕು ಒಳಗೆ ಶೆಡ್ ಒಳಗೆ? ಇಲ್ಲಿ ಶೆಡ್ ಒಳಗೆ ಅಂದ್ರೆ ಹೇಳ್ಬೇಕು ಅಂದ್ರೆ ಕೆಮಿಕಲ್ ನೀ ಯಾವುದೇ ಒಂದು ಔಷಧಿ ಹೊಡಿಲಿ ತಗೊಂಬಂದು ಇಲ್ಲಿ ಶೆಡ್ನಲ್ಲಿ ಇಡೋದು. ಪೆಟ್ರೋಲ್ ಆಗಲಿ, ಪೆಟ್ರೋಲ್ ಸ್ಮೆಲ್ ಬರುತ್ತೆ. ಹೌದು. ಡೀಸೆಲ್ಗೆ ಹೋಲಿಸ್ಕೊಂಡ್ರೆ ಯಾವುದೇ ಒಂದು ಕೆಮಿಕಲ್ ಮುಟ್ಟಿರೋನು ನಾವು ಹೊರಗಡೆನೆ ರೇಷ್ಮೆ ಸೂಚಿ ಅಂತ ಬರ್ತೈತಿ, ಆದ್ರೆ ಕೈ ಕಾಲು ತೊಳ್ಕೊಂಬಿಟ್ಟು ಕ್ಲೀನಾಗಿ ಬರ್ಬೇಕು. ಶೆಡ್ ಒಳಗೆ ಮಾತ್ರ ಯಾವುದೇ ಕಾರಣಕ್ಕೂ ಏನೂ ಇಡಬಾರ್ದು. ಪೆಟ್ರೋಲಿಂದ ಆಗಲಿ, ಗದ್ದೆಗೆ ಹೊಡಿಯೋದೇ ಆಗಲಿ, ಹೂವಿನ ಗಿಡಕ್ಕೆ ಹೊಡಿಯೋದೇ ಆಗಲಿ, ಔಷಧಿಗಳು, ಆಮೇಲೆ ಪೇಂಟ್ ಅದೇ ಹೆವಿ ಸ್ಮೆಲ್ ಬರುತ್ತೆ. ಅದರಿಂದ ಯಾವುದನ್ನು ಈಗ ಹಿಂಗೇನೆ ಗೂಡು ಹಿಂಗೆ ತಗೊಂಡ್ಬಿಡ್ತೀರಾ, ಬಿಡಿಸ್ಬಿಡ್ತೀರಾ? ಬಿಡಿಸಿದಾದ್ಮೇಲೆ ಇದು ಹಿಂಗೆ ಚಂದ್ರಿಕೆ ಹಿಂಗೆ ಇರುತ್ತೆ. ಈ ಚಂದ್ರಿಕೆ ಹಿಂಗೆ ಇರುತ್ತೆ. ಇದು ನಾವೆಲ್ಲ ಫೋಲ್ಡ್ ಮಾಡ್ಕೊಂತೀವಿ, ಗೂಡೆಲ್ಲ ತಕೊಂತೀವಿ. ಇಕ್ಕಿರ್ತಕ್ಕಂಥ ಪಿಚ್ಕೆ ಎಲ್ಲಾನ ಈ ಕಸ ಕಡ್ಡಿದೇನ ಇದ್ರೆ ಕ್ಲೀನ್ ಮಾಡ್ಕೊಂತೀವಿ. ಅಷ್ಟಾಯ್ತಾ? ಅಷ್ಟಾದ್ಮೇಲೆ ಈ ಚಂದ್ರಿಕೆ ಇರುತ್ತಲ್ಲ ಇದನ್ನೆಲ್ಲ ತಕೊಂತೀವಿ. ಸ್ವಲ್ಪ ಇದು ಉಳ್ದಿರ್ತಕ್ಕಂಥದ್ನೆಲ್ಲನ 5 ಜೋಡಿಸ್ಬಿಟ್ಟು ಕಟ್ಬಿಟ್ಟು ನಾವು ಬ್ಲೀಚಿಂಗ್ ನೀರಲ್ಲಿ ಹಾಕ್ತೀವಿ. ಬ್ಲೀಚಿಂಗ್ ನೀರಲ್ಲಿ ಹಾಕಿರೋ ಅದು ಫುಲ್ ಸುಟ್ಟೋಗ್ತೈತೆ. ಚಂದ್ರಿಕೆ ಮಾತ್ರ ತಿರ್ಗಿ ಹೊಸ ಚಂದ್ರಿಕೆ ಆಗಿ ಕ್ಲಿಯರ್ ಆಗಿ. ಅಂದ್ರೆ ಚಂದ್ರಿಕೆನ ಅದರ ಬ್ಲೀಚಿಂಗ್ ನೀರಲ್ಲಿ ವಾಶ್ ಮಾಡ್ತೀರಾ? ಓಕೆ. ವಾಶ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದಕ್ಕೆ ಹಂಗೆ ಇರ್ತೈತೆ. ಅಣ್ಣ ಈಗ ತಗೊಂಡು ಹೋಗ್ತೀರಲ್ವಾ, ಇದೆಲ್ಲ ಒಟ್ಟನೆ ಇದನ್ನ ಬ್ಲೀಚಿಂಗ್ ವಾಶ್ ಮಾಡ್ತೀರಾ? ಈ ಕಡ್ಡಿ ಅದೆಲ್ಲ ಸುಣ್ಣದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ತೋಟಕ್ಕೆ ಬಳಸ್ಕೊಂತೀವಿ. ಸ್ಟಾರ್ಟಿಂಗ್ ರೇಷ್ಮೆ ಮಾಡಕ್ ಹೋಗ್ತಾರಲ್ವಾ, ಫಸ್ಟ್ ಗಿಡ ಹಾಕ್ಬೇಕಲ್ವಾ? ಗಿಡ ಬರ್ಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ರೇಷ್ಮೆ ಗಿಡ? ಸರ್ ಮಿನಿಮಮ್ ಅಂದ್ರೆ 3 ತಿಂಗಳಂತೂ ಬೇಕು. ಮಿನಿಮಮ್ ಕೆಳಗಡೆಯಿಂದ ಭೂಮಿಯಿಂದ ಬರ್ತಕ್ಕಂಥ ಕಡ್ಡಿನ ನಾವು ನೆಲದ ಸಮಕ್ಕೆ ಯಾವ್ದು ಕೊಯ್ಯಲ್ಲ. ಏಕೆಂದ್ರೆ ನೆಲದ ಸಮ ಕೊಯ್ಯೋದಕ್ಕೂ ಮೇಲ್ಗಡೆ 3 ಅಡಿ ಬಿಟ್ಕೊಂತೀವಿ ಹೈಟ್ಗೆ. 3 ಅಡಿ ಹೈಟ್ ಬಿಡೋದ್ರಿಂದ ಏನಾಗುತ್ತೆ, ಮನುಷ್ಯ ಹಂಗೆ ನಿಂತ್ಕೊಂಡೆ ಕೆಲಸ ಮಾಡ್ಕೊಂತಾನೆ. ವರ್ಷಕ್ಕೆ ಎಷ್ಟು ಇದು ರೇಷ್ಮೆದು ಹುಳುಗಳನ್ನ ಮೇಯಿಸ್ಬೋದು ನಾವು? ಸರ್ ಕರೆಕ್ಟಾಗಿ ಮಾಡಿದ್ರೆ 1 ವರ್ಷ 12 ಬೆಳೆ. 1 ವರ್ಷ ಕಂಟಿನ್ಯೂಸ್. ನಾವು ಇವತ್ತು ಈ ಕಡ್ಡಿ ಕಟ್ ಮಾಡಿದ್ರೆ ಕಡ್ಡಿ ಕ್ಲೀನ್ ಆಗ್ತಿದ್ದಂಗೆ ಅದು ಏನು ಗೊಬ್ಬರ ಹಾಕಬೇಕು, ಮೆನ್ಯೂರ್ ಹಾಕ್ತಿರೋ, ತಿಪ್ಪೆ ಗೊಬ್ಬರ ಹಾಕ್ತಿರೋ, ಏನು ಟೈಮಿಗೆ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 1 ವರ್ಷ 12 ಮಾಡ್ಬೋದು. 1 ವರ್ಷ 10 ಇಲ್ಲ 11 ಅಂತೂ ಮಾಡ್ಬೋದು. ಗ್ಯಾರಂಟಿ ಆಗುತ್ತೆ. ಆದ್ರೆ 2 ಬ್ಯಾಚ್ ಇದ್ದಿರ್ಬೇಕು. ಒಂದೇ ಬೇಜ ಒಂದ್ ಸೈಡ್ ಇಟ್ಕೊಂಡ್ರೆ ಅದು ಸರಿ ಹೋಗಲ್ಲ. ಅವಾಗ 200 ಮಟ್ಟೆ. ಈಗ 200 ಮಟ್ಟೆ ಇಟ್ಕೊಂಡೆ ಅಂದ್ರೆ 200 ಮಟ್ಟೆನೆ ಇದು ಮಾಡೋದಕ್ಕಿಂತ 100 ಮಟ್ಟೆ ಮಾಡಿದ್ರೆ ಒಬ್ಬನೇ ಮೇಂಟೈನ್ ಮಾಡ್ಬೋದು. ಲೇಬರ್ಸ್ ಸಮಸ್ಯೆನೇ ಇರೋದು. ಅಣ್ಣ ಈಗ ನೀವು ಈಗ ಸೊಪ್ಪೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕಡ್ದಾಕ್ಬಿಟ್ಟಿದ್ದೀರಲ್ವಾ, ಸೊಪ್ಪಿನ ಎಷ್ಟು ದಿವಸಕ್ಕೆ ಬರುತ್ತೆ ಅಂತ? ಅದು ಇನ್ನೊಂದು ವಾರಕ್ಕೆಲ್ಲ ನಾನು ರಾಮನಗರ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಕಣ್ಣಿಕೊಂಡು ಚಿಗುರ್ತೈತೆ. ಅಲ್ಲಿಂದ ಬಂದಾನೆ ಗೊಬ್ಬರ ತತ್ತೀನಿ. ಗೊಬ್ಬರ ತಂದು ಮಾರನೇ ಬೆಳಿಗ್ಗೆ ಎಲ್ಲ ಡ್ರಿಪ್ಪಲ್ಲೇ ಬಿಟ್ಬಿಡ್ತೀನಿ. ನಾನು ಯಾವುದೇ ಕೈಗೆ ಹಾಕಲ್ಲ, ಡ್ರಿಪ್ಪಲ್ಲೇ ಬಿಟ್ಬಿಡ್ತೀನಿ. ಡ್ರಿಪ್ಪಲ್ಲೇ ಬಿಡೋದ್ರಿಂದ ಎಲ್ಲ ಸಬ್ಸೈಟ್ ಆಗಿ ಆಯ್ತೈತೆ. ತಿರ್ಗಾ 8 ದಿನ ಆದ್ಮೇಲೆ ಸೊಪ್ಪೆಲ್ಲ ತಿನ್ನಿಂಗ್ ಮಾಡ್ಕೊಂತೀನಿ. ಸೈಡ್ ಬ್ರಾಂಚಸ್ ಎಲ್ಲ ಕಿತ್ತಾಕೊಂತೀನಿ. ಮೇನ್ ಬ್ರಾಂಚಸ್ ಮಾತ್ರ ಬಿಟ್ಕೊಂತೀನಿ. ಅವು ಚೆನ್ನಾಗಿ ಬರೋದ್ರಿಂದ ಹೋಗಿ ಚೆನ್ನಾಗಿ ಬರ್ತೈತಿ. ಅದು ಎಷ್ಟು ದಿವಸಕ್ಕೆ ಬರುತ್ತೆ ನಿಮ್ಮ ಮಾರ್ಕೆಟಿಂಗ್ ಎಲ್ಲ? ಕರೆಕ್ಟಾಗಿ 25 ದಿನಕ್ಕೆ ನಾವು ಗೌರ್ಮೆಂಟ್ ಗೊಬ್ಬರನೇ ಕೊಡ್ಲಿ, ಯಾವುದೇ ಒಂದು ಕೆಮಿಕಲ್ ಔಷಧಿ ಹೊಡಿಲಿ, 20 ದಿನ ಕಳಿಬೇಕು ಹುಳಿಗೆ. ಇಲ್ಲ ಅಂದ್ರೆ ಹುಳ ಬಂದು ತಿಂತಿದ್ದಂಗೆ ತನ್ನಟಿಗೆ ತಾನೇ ವಾಮಿಟ್ ಮಾಡ್ಕೊಂಡು ಸತ್ತೋಗುತ್ತೆ. ಕೆಮಿಕಲ್ ಇರುತ್ತಲ್ಲ, 20 ದಿನ ಆಗುತ್ತೆ ಯಾವುದೇ ಒಂದು ಔಷಧಿ ಹೊಡಿಲಿ, ಏನೇ ಮಾಡಲಿ ಅದರಲ್ಲಿ ಇರ್ತೈತಿ. ಈಗ ಒಂದು ಔಷಧಿ ತಂದ್ರೂ ಇಷ್ಟು ದಿನ ಇದ್ರ ಟೆಂಪರ್ ಇರುತ್ತೆ ಅಂತ ಇರ್ತೈತಿ. ಅದನ್ನೆಲ್ಲ ಓದ್ಕೊಂಡು ನೋಡ್ಕೊಂಡು ಮಾಡ್ಕೋಬೇಕು.
ಒಟ್ನಾಗ ಇದು ಏನು ಅಂದ್ರೆ ಇದು ಹುಳ ಅದು ಗೂಡು ಒಳಗೆ ಹೊರಟೋಗ್ಬಿಡುತ್ತೆ. ಗೂಡು ಒಳಗಡೆ ಇರ್ತೈತೆ ನಾವು ಮಾರ್ಕೆಟ್ ಈಗ ಹಣ ಈಗ ಆಲ್ರೆಡಿ ಎಷ್ಟು ಗೂಡು ಮಾಡಿದೆ ಅದ್ರಾಗಿಲ್ಲ, ಈಗ ಹುಳ ಇಲ್ಲ ಅದ್ರಾಗೆ. ಸರ್ ಇವಾಗ ಈ ಹುಳ ಏನಾಯ್ತೋ ಇದೇ ಹುಳನೇ ಇದೇ ತರಕೆ ಇರೋದು. ಈಗ ಅದು ತನ್ನ ಗೂಡುನು ತನ್ನ ಕೋಟೆನೆ ತಾನು ಒಳಗಡೆ ಇಟ್ಕೊಂಡೇ ಕಟ್ಕೊಳ್ಳೋದು. ಒಳಕ್ ಹೋದ್ಮೇಲೆ ಈಚೆಗೆ ಬರಲ್ಲ, ಕ್ಲೋಸ್. ಒಳಕ್ ಹೋದ್ಮೇಲೆ ಬರಲ್ಲ ಅದು ಈಚೆಗೆ. ನಾವು ಅದನ್ನ ಹಿಡ್ಕೊಂಡು ಕೀಳಕ್ ಹೋಗಲ್ಲ, ಅಷ್ಟು ಗಟ್ಟಿ ಇರ್ತದೆ. ಅಷ್ಟು ಶಕ್ತಿ ಇರ್ತದೆ. ಇದೆಲ್ಲ ಇದೇನಾಗಿದೆ ಅಣ್ಣ ಇದು ಸರ್ ಇದು ಗೊಬ್ಬರದ್ದು. ಆಮೇಲಿಂದ ಈ ಹುಳು ಇರುತ್ತಲ್ಲ, ಈ ಹುಳು ತನ್ನಲ್ಲಿರ್ತಕ್ಕಂಥ ನೀರಿನ ಅಂಶ ಅದನ್ನ 2 ಅನಿ 3 ಅನಿ ಈ ರೀತಿಯಾಗಿ ಆಗ್ತೈತಿ. ಅದೇನಾಗುತ್ತೆ, ಬೆಡ್ನಿಂದ ಸೀದಾ ಕೆಳಗೆ ಬಂದು ಆ ಥರ ಕಲರ್ ನಿಂದಿದೆ. ಮಿನಿಮಮ್ ಅಂದ್ರೆ ಇವಾಗ 125 ಮಟ್ಟಿಗೆ 125 kg ಅಂತೂ ಗೂಡಾಗ್ತೈತಿ. ಸಾಕು ಇವತ್ತಿನ ಲೆಕ್ಕಾಚಾರ 600 ರೂಪಾಯಿ. ಈಗ ಹಣ ನೀವು ಈಗ ನಿಮ್ದು ಫುಲ್ ಒಟ್ಟಾರೆ ಎಷ್ಟು kg ಆಗುತ್ತೆ ಈಗ? ಅದೇ ಹೇಳಿಲ್ವಾ, 125 ಮೊಟ್ಟೆ ಇದೆ, 125 kg ಅಂತೂ ಗೂಡಾಗುತ್ತೆ. 100% ಬೆಳೆ ಐತೆ. ಈಗ ರೇಟ್ ಹೆಂಗಿದೆ ರೇಷ್ಮೆದು? ಸರ್ ಇವತ್ತು 600 ರಿಂದ 800 ತನಕ ನಡೀತಾ ಇದೆ. ಈ ರೇಷ್ಮೆ ಕೃಷಿ ಮಾಡೋದು ಲಾಸ್ ಆಗುತ್ತಣ್ಣ? ನಾನದೇ ಹೇಳ್ದೆ ಅಲ್ವಾ, ಶ್ರದ್ಧೆಯಿಂದ ಮಾಡಿ. ಮಾಡೋದ ಅವನು ತಾಂಡ ನಾನು ತಾಂಡ ಅಂತ ಸೋಮಾರಿತನ ಆಗ್ಬೇಡ್ರಿ. ಕೆಲಸ ಅಚ್ಚುಕಟ್ಟಾಗಿ ಮಾಡ್ರಿ, ಲಾಭದಾಯಕವಂತ ಗ್ಯಾರಂಟಿ, 100ಕ್ಕೆ 100% ಗ್ಯಾರಂಟಿ. ಎಂದು ರೇಷ್ಮೆ ಹಾಕಿ ನಾನು ಹಾಳಾಗೋಗಿದ್ದೀನಿ ಅಂತ ಹೇಳೋರಿಲ್ಲ. ಇವತ್ತು ಲಾಭದಾಯಕವಾಗಿ ಅವ್ರೆ, ಇವತ್ತು ಚೆನ್ನಾಗಿ ಅವ್ರೆ. ಅದರಿಂದ ನೀವು ತಿಂಗಳಿಗೆ ಎಷ್ಟು ದುಡಿತಿದ್ದೀರಣ್ಣ ಈಗ? ಸರ್ ಇವತ್ತು ಮಿನಿಮಮ್ ಅಂದರೆ ಅದೇ 125 ಮಟ್ಟೆ ಒಂದು 60-70 ಸಾವಿರ, 70-80 ಸಾವಿರ ತನಕ ರೇಟ್ ಬರುತ್ತೆ, ಅಮೌಂಟ್ ಸಿಗುತ್ತೆ. ಅದರಲ್ಲಿ ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ರೇಷ್ಮೆ ಹುಳಿಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಅದ್ರ ಮೇಲೆ 5 ಸಾವಿರ 4,500 ಸಾವಿರ ಹಿಂಗೆಲ್ಲ ಸಿಗುತ್ತೆ. ಆಮೇಲಿಂದ ಗೊಬ್ಬರ, ನಾವು ಹಾಕ್ತಕ್ಕಂಥ ಗೊಬ್ಬರ ಅಷ್ಟೇ ಬಿಟ್ರೆ ನಾನು ಇನ್ನೇನು ಖರ್ಚು. ಒಟ್ಟಾರೆ ರೈತರು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಮಾಡ್ಬೋದು. ಕಲಿಯೋದೇನಿಲ್ಲ ಸರ್, ಇದು ಅದೇ ನಮಗೆ ಕಲಿಸ್ತೈತಿ. ಜ್ವರಕ್ಕೆ ಹೋದಾಗ ಸೊಪ್ಪು ತಿನ್ನಲ್ಲ, ಸೈಲೆಂಟ್ ಆಗಿರ್ತದ. ಇದು ಹುಳ ಜ್ವರಕ್ಕೆ ಹೋಗಿದೆ, ಎಲ್ಲ ರಿಸೀವ್ ಆದಾಗ ತನ್ನಟ್ಟಿಗೆ ತಾನೇ ಮೇವು ಹುಡುಕ್ತಾ ಇರ್ತೈತೆ. ಅವಾಗ ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬೇಕು. ಜ್ವರಕ್ಕೆ ಹೋಗಿರ್ತಕ್ಕಂಥ ಹುಳ, ಹೋಗಿಲ್ಲದ ಯಾವುದು, ಹೋಗಿರೋದು ಯಾವುದು, ಅದೊಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಕನ್ಫರ್ಮ್ ಆಗಿ ಹಚ್ಕೊಟ್ಟಾಗ. ಇಲ್ಲಿ ನೀವು ಒಂದು 12-13 ವರ್ಷ ಆಯ್ತಲ್ಲ ಇದು ಮಾಡ್ತಾ ಇದ್ದೀರಲ್ವ, ನಿಮ್ಗೆ ಎಂದೂ ಲಾಸ್ ಕಂಡಿಲ್ಲ ಇದರಲ್ಲಿ? ಸರ್ ಲಾಸ್ ಆಗದಲ್ಲೇ ಇಲ್ಲ. ಸ್ಟಾರ್ಟಿಂಗ್ ಏನೋ ಯಾವುದೇ ಬಿಸ್ನೆಸ್ ಅಂದ್ರೆ ಒಂದ್ಸಲಿ ಡಲ್ ಆಗ್ಲಿ, ಒಂದ್ಸಲಿ ಹೈಟ್ ಆಗ್ಲಿ. ಹೌದು, ಅಂದ್ರೆ ಮಿಸ್ಟೇಕ್ ಆದ್ಮೇಲೆ ನಮಗೆ ಗೊತ್ತಾಗಲ್ಲ ಏನ್ ಸರಿ ಮಾಡ್ಬೇಕು ಅಂತ ಅಲ್ವಾ. ಯೋಚನೆ ಮಾಡ್ಬೇಕು ಸ್ವಲ್ಪ. ನಾನು ಈ ಬ್ಯಾಚಲ್ಲಿ ಏನು ಮಾಡಿದ್ದೆ, ಏನು ತಪ್ಪು ಮಾಡಿದ್ದೆ ಅಂತ ಯೋಚನೆ ಮಾಡಿದ್ರೆ ಮಾತ್ರನೇ ಅದರಲ್ಲಿ ಸಿಗೋದು. ಓಕೆ ಅಣ್ಣ, ಆಯ್ತು. ಯೋಚನೆ ಮಾಡೋ ಪ್ರತಿಯೊಂದು ಅಷ್ಟೇ. ಯೋಚನೆ ಮಾಡೋದಲ್ಲೇ ಇದ್ರೆ ಮಾತ್ರ ಗೊತ್ತಾಗಲ್ಲ. ಯೋಚನೆ ಮಾಡಬೇಕು, ಕೆಲಸ ಮಾಡಬೇಕು, ಅಚ್ಚುಕಟ್ಟ ಶಿಸ್ತಾಗಿರ್ಬೇಕು. ಅಣ್ಣ ನೀವು ಇಲ್ಲಿ ಒಬ್ಬರೇ ಕೆಲಸ ಮಾಡ್ತೀರಾ, ಜೊತೆ ನಿಮ್ಗೆ ಯಾರನ್ನ ಸಹಾಯ ಮಾಡ್ತಾ ಇಲ್ಲಿ? ನಾನು ನಮ್ಮ ಮನೆಯವ್ರು ಇಬ್ಬರೇ ಕೆಲಸ ಮಾಡ್ತೀವಿ. ಒಂದು ಆಳ್ ನಾನು ಹೇಳಲ್ವಾ, ನಾವು ಒಂದು ಆಳ್ ನಿಡಲ್ಲ. ನಮ್ಮ ಕೆಲಸ ಏನಾಯ್ತೋ ನಾವು ಅಚ್ಚುಕಟ್ಟಾಗಿ ನಮ್ಮ ಕೆಲಸ, ನಮ್ಮ ರೇಷ್ಮೆದು 2 ಸೀಮೆ ಹಸ, ಮಧ್ಯಾಹ್ನ ಎಲ್ಲ ಸೀಮೆ ಹಸ ನೋಡ್ಕೊಂತೀವಿ. ಅದರಲ್ಲಿ ಮಿನಿಮಮ್ ಅಂದ್ರೆ 10 ಲೀಟ್ರ್ 500 ರೂಪಾಯಿ 500 ರೂಪಾಯಿ ಆದಾಯ ಬರ್ತೈತಿ. ಇನ್ನು ಅದು ಮನೆ ಖರ್ಚಿಗೆ ಹೋದ್ರು ಇದು ಉಳಿತಾಯ ಆಗ್ತದೆ. ನಮ್ಮ ಸಿಟಿ ಒಳಗೆಲ್ಲ ಎಷ್ಟು ಕಷ್ಟಪಡ್ತಾರೆ, ನೀವು ಹಳ್ಳಿ ಒಳಗೇನೆ ತಿಂಗಳ ಸ್ಯಾಲರಿ ತಗೊಂತ ಇದ್ದೀರಾ. ಅದನ್ನ ಯೋಚನೆ ಮಾಡ್ಬೇಕು. ಅಂದ್ರೆ ಇವತ್ತು ನಾವು ಹಳ್ಳಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ರು ಹೋಗಲ್ಲ, ದುಡಿತೀನಿ ಅಂತ ಹೋಗ್ತಾ ಇರೋದು. ಇಲ್ಲಿ ಮಾಡ್ತಕ್ಕಂಥ ಕೆಲಸ 101 ಇದೆ. ಎಷ್ಟು ಕೆಲಸ ಇದೆ. ರೈತನ ಓದ್ದನ್ಗೆ ಒಂದೇ ದಾರಿ, ಓದಿಲ್ದನಿಗೆ 101 ದಾರಿ ಅಂದಂಗೆ ಅವ್ನು ಯಾವ್ದು ಮಾಡಿರಿ ಯಾವುದು ಬೇಡ ಅಂತತಿ. ಇವತ್ತು ತರಕಾರಿ ಮಾಡಿದ್ರು ದುಡಿಮೆ ಐತೆ, ಇವತ್ತು ಕೋಳಿ ಸಾಕಿರೋ ಐತೆ, ಕುರಿ ಸಾಕಿರೋ ಐತೆ, ಮೇಕೆ ಸಾಕಿರೋ ಐತೆ, ಹಸು ಸಾಕಿರೋ ಐತೆ, ರೇಷ್ಮೆ ಮಾಡಿರೋ ಐತೆ. ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಣ್ಣ? ಸರ್ ನಮ್ದು SLC ಲಾಸ್ಟ್. SLC. ಇವತ್ತು ಮಿನಿಮಮ್ ಅಂದ್ರೆ 50 ರಿಂದ 60 ಸಾವಿರ ರೂಪಾಯಿ ಅಂತೂ ಪ್ರತಿ ತಿಂಗಳು ತಗೊತಾ ಇದ್ದೀನಿ. ಇವತ್ತು ಬೇಕು ಅಂದ್ರೆ ಬಿಲ್ ಐತೆ, ತೋರಿಸ್ತೀನಿ. ಸ್ನೇಹಿತರೆ, ಇವರು ಈ ರೇಷ್ಮೆ ಕೃಷಿ ಒಳಗೆ ಸಕ್ಸಸ್ ಕಂಡಿರೋ ಅಂತ ರೈತರು ಇವರು. ನೀವು ಹಣ ಈಗ ಯಾರನ ಏನು ಅಂದ್ರೆ ಕರಿತೀನಿ ಅಂತ ಬಂದ್ರೆ ಅವ್ರಿಗೆ ಅವಕಾಶ ಧಾರಾಳವಾಗಿ ಹೇಳ್ಕೊಡ್ತೀನಿ. ಸುಮಾರು ಜನಕ್ಕೆ ನಾನೇ ನನ್ನ ಸೆಡ್ನಾಗೆ ಕರ್ಕೊಂಬಂದು ಹುಳ ಇಕ್ಸಿ ಅವ್ರವು ತಂದು ಅವ್ರದ್ದು ಸೊಪ್ಪು ಹಾಕ್ಸಿ ಅವ್ರದ್ದು ಕರ್ಕೊಂಬಂದು ಹಿಂಗೆ ಮಾಡ್ಬೇಕು, ಹಿಂಗೆ ಬಿಡ್ಬೇಕು ಅಂತ ನಾನು ಏನೋ ನಮ್ಮ ದಯಾನಂದ ಸಾಗರ್ ನನಗೆ ಕಲಿಸಿದ್ದಾರೆ, ನಾನು ಅವ್ರಿಗೆ ಕೇಳಬೇಕು. ನೋಡಿ ಸ್ನೇಹಿತರಿಗೆ, ಒಂದು ಒಳ್ಳೆ ಆಪರ್ಚುನಿಟಿ. ನೀವು ಯಾವ ಕಡೆ ಆದ್ರೂ ಬೇಕಾದ್ರೆ ಆಗಿರಲಿ, ತೊಂದರೆ ಇಲ್ಲ. ಬಂದರೆ ಕಲ್ತ್ಕೊಂತೀನಿ ಅಂದ್ರೆ ಹೇಳ್ತೀನಿ.
ಅವರಿಗೆ ಫೆಸಿಲಿಟಿ ಕೂಡ ಕೊಡ್ತಿರಬೇಕಾದ್ರೆ. ಕೊಡ್ತೀವಿ ಬನ್ನಿ ರೈತನಾಗ ಒಂದು ಊಟ ಹಾಕಲ್ವೇ ಮಲ್ಕೊಳಕ್ ಜಾಗ ಕೊಡೋದು. ಅದು ನಿಮ್ಮ ದೊಡ್ಡ ಗುಣ ನಿಜವಾಗ್ಲೂ ಕೂಡ. ನೋಡಿ ಸ್ನೇಹಿತರೆ, ಅವಕಾಶ ಇದೆ, ಯಾರಾದರೂ ಕಲಿತೀರಾ ಅಂತಂದರೆ ಪ್ರಾಕ್ಟಿಕಲಾಗಿ ಬಂದ್ಬಿಟ್ಟು ನಮ್ಮ ರೈತರು ದಿವಾಕರ ಅಣ್ಣನ ಜೊತೆ ನೀವು ಕಲಿಬೋದು. ಇದೊಂದು ಒಳ್ಳೆ ಅವಕಾಶ ಇದೆ, ನೋಡಿ ಯೂಸ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಚಂದ್ರಿಕೆಗೆ ಜಾಗ ಇಲ್ದಾಗ ಸಪ್ರೇಟಾಗಿ ನ್ಯೂಸ್ ಪೇಪರ್ ಹಾಕೊಂಡ್ಬಿಟ್ಟು ಹೊಸ ಚಂದ್ರಿಕೆ ಇಟ್ಬಿಟ್ಟು ಇದೇ ಹುಳ ತಿರ್ಗಿ ಆದ್ಬಿಡ್ಬೇಕು. ಅವಾಗ ಏನು ಆರಾಮಾಗಿ ತಿರ್ಗಿ ಇದಕ್ಕೂ ಜಾಗ ಆಗುತ್ತೆ, ಗೂಡು ಕಟ್ ಕಳ್ಸೈತೆ, ಸಮಸ್ಯೆ ಏನಿರಲ್ಲ. ಒಂದು ರೇಷ್ಮೆ ಹುಳ ಎಷ್ಟು ಗೂಡು ಮಾಡುತ್ತಣ್ಣ ಸರ್? ಒಂದು ಹುಳ ಒಂದೇ ಗೂಡು ಕಟ್ಟೋದು. ಒಂದೇ ಗೂಡು? ಹಾಂ. ಒಂದು ರೇಷ್ಮೆ ಎಲೆ ಮಿನಿಮಮ್ ಅಂದರೆ 2 ಗ್ರಾಮ್ ಬರಬೇಕು. ಹೇಳ್ತೀನಲ್ಲ, ನಮ್ಮ ದಯಾನಂದ ಸಾಗರ್ ಹೇಳ್ಕೊಟ್ಟಿರೋದು ಲೆಕ್ಕಕ್ಕೆ ಹೋಗ್ಬಿಟ್ರೆ 2 ಗ್ರಾಮ್ ಎಲೆ ಬರ್ಬೇಕು ಒಂದು ರೇಷ್ಮೆ ಎಲೆ. ಅಷ್ಟು ತಾಕತ್ತಾಗಿ ನಾವು ಬೆಳೆಸ್ಬೇಕು ಅಂತ ಹೇಳೋದು. ಅವಾಗ ಒಂದು ಗೂಡು ಮಿನಿಮಮ್ ಅಂದರೆ 2 ಗ್ರಾಮಿನ ತಕ ಬರ್ತೈತಿ. ಸೂಪರ್. ನಿಮ್ಗೆ ಒಳ್ಳೆ ಗುರು ಸಿಕ್ಕವ್ರೆ ಅಣ್ಣ. ಎಲ್ಲ ಹೇಳ್ತೀವಲ್ಲ, ಅವರಿಂದನೇ ಇವತ್ತು ನಾವು ಇಷ್ಟೆಲ್ಲ. ನೋಡ್ರಿ, ಊಜಿ ಅಂದ್ರಲ್ಲ, ಇದೇ ಹುಳನೇ. ಈಗ ಇದು ಊಜಿ. ಈ ಊಜಿ ಹೊಡೆದಿರ್ತಕ್ಕಂಥ ಹುಳ ಇದರಲ್ಲಿ ಓಪನ್ ಆಗುತ್ತೆ, ಬುಡ್ಡಿರುತ್ತೆ ಅದು. ನೋಡ್ರಿ, ಇದೆಲ್ಲ ನೂಲೆ. ಅಲ್ಲಿ ಹೋಗಿದ್ದು ಹುಳು ಬುಡ್ಡು ಈಸ್ಕೊ ಹೋಯಸಿ. ಅದೇನು ಪ್ರಾಬ್ಲಮ್ ಆಯ್ತು ಅಂತ ಅಣ್ಣ ಹುಳುಕ್ಕೆ? ಊಜಿ ಅದೇ ನೊಣ ನಾವಲ್ಲಿ ಮ್ಯಾಟಿಗೆ ಎಲ್ಲ ಕಚ್ಕೊಂಡೈತಲ್ಲ, ಅದೇ ಊಜಿನೇ ಇದು ಬಂದು ಸುಮ್ಮನೆ ಒಂದು ವೀರ್ಯ ಬಿಟ್ಟಿರುತ್ತೆ. ಅದು ತನ್ನ ಒಳಗೆ ಎಲ್ಲ ಬೆಳೆದು ಬೆಳೆದು ದಪ್ಪ ಆಗಿ ಇಷ್ಟು ದಪ್ಪ ಈಚೆಗೆ ಬಂದ್ಬಿಡ್ತದೆ, ಬುಡ್ಡು ಈಚೆಗೆ. ಅವಾಗ ಇದು ಸತ್ತೋಗುತ್ತೆ ಹುಳ. ಅಣ್ಣ, ಈಗ ನಿಮ್ಮದು ಒಟ್ಟಾರೆ ರೇಷ್ಮೆ ಕೃಷಿ ನಮಗೆ ತೋರ್ಸ್ಕೊಂಡು ಕೊಟ್ರಿ, ಸ್ಟಾರ್ಟಿಂಗ್ ಹಿಡಿದ್ಬಿಟ್ಟು ಎಂಡ್ವರೆಗೂ ಯಾವ ಥರ ಎಲ್ಲ ಪ್ರೋಸೆಸ್ ಆಗುತ್ತೆ ಅಂತೇಳಿ. ಇವಾಗ ಯಾರೋ ಏನೋ ಒಂದು ರೈತರುಗಳಿಗೆ ಇರುತ್ತೆ, ನನಗೂ ಕೃಷಿ ಇದು ರೇಷ್ಮೆ ಕೃಷಿ ಮಾಡಬೇಕು ಅಂತ, ರೇಷ್ಮೆ ಮಾಡಬೇಕು ಅಂತಿರುತ್ತೆ. ಅವ್ರಿಗೆ ನಿಮ್ಮೇನು ಒಂದು 12-13 ವರ್ಷದ ಅನುಭವ ಇದೆಯಾ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಇಷ್ಟೇ, ರೇಷ್ಮೆ ನಾವು ಮಾಡಬೇಕು ಅಂತಂದೇಳಿ ಆ ಕಡೆ ಲಾಭ ತಗೊಂಡ ಈ ಕಡೆ ಲಾಭ ತಗೊಂಡ ಅಂತ ಮಾಡಬೇಡ್ರಿ. ಮಾಡಬೇಕಾದ್ರೆ ಶ್ರದ್ಧೆಯಿಂದ ಮಾಡಿರಿ, ಶಿಸ್ತಾಗಿ ಒಳ್ಳೆ ಲಾಭದಾಯಕವಾಗ್ತದೆ. ಎಂದೂ ಅಷ್ಟೇ ಯಾವುದೇ ಕೆಲಸ ಮಾಡಿರಿ ಲಾಭದಾಯಕವಾಗೋದಂತೂ ಗ್ಯಾರಂಟಿ. ಮಾಡೋ ಕೆಲಸ ಶಿಸ್ತಾಗಿರ್ಬೇಕಷ್ಟೆ. ಶಿಸ್ತಿನ ಮುಂದೆ ರೇಷ್ಮೆ ಏನು ಅಚ್ಚುಕಟ್ಟಾಗಿ ದುಡಿಮೆ ಆಗ್ತೈತಿ. ಶಿಸ್ತಿಲ್ಲ ಅವನಿಗೆ ದುಡಿಮೆನೂ ಇಲ್ಲ, ತಿರ್ಗಾ ಅವ್ನು ಸುಮ್ಮನೆ ಆಗ್ಬೇಕಾಗುತ್ತೆ. ಒಳ್ಳೆ ಹೆಂಗೆ ಗೋರ್ಮೆಂಟ್ ಸ್ಯಾಲ್ರಿ ಬಂದಾಗ ತಿಂಗಳ ಬಂದು ನಾವು ಹೇಳ್ತಾ ಇದೀವಲ್ಲ, ಡೇಟ್ ಇಕ್ಕಂಡು ಟೈಮ್ ಇಕ್ಕಂಡು ಕೆಲಸ ಮಾಡಿ. ನಮ್ಗೆ ಇವತ್ತು ನಮ್ಮ ಡೆಮಾನ್ಸ್ಟ್ರೇಟರ್ ಟೈಮ್ ಟೇಬಲ್ ಮಾಡ್ದಂಗೆ ಮಾಡ್ಬೇಕು ನೀನು ಕೆಲಸನ ಅನ್ನೋದು. ಸೇಮ್ ಅದರಿಂದನೇ ಇವತ್ತು ನಾನು ಪ್ರತಿ ತಿಂಗಳು ನಾನು ಚಾಕೆ ತಗೊತೀನಿ. ಪ್ರತಿ ಒಟ್ಟಿಗೆ ಈಗ 26 ತಗೊಂಡಿದ್ದೆ, ಇವಾಗ ಮೊನ್ನೆ 24 ಚಾಕೆ ಇದು ನೆಕ್ಸ್ಟ್ 26 ಚಾಕೆ ತಗೊತೀನಿ. ಅಲ್ಲಿಗೆ 2 ದಿನ ಮುಂದ್ಕೋಯ್ತು. ವಾತಾವರಣ ವೇರಿಯೇಷನ್ ಇಂದ ಜ್ವರ ವೇರಿಯೇಷನ್ ಆಗೋದು ಈ ಥರ ಎಲ್ಲ ಆಗ್ತೈತಿ. ಯುವ ರೈತರು ಅಂತಂದರೆ ಹೇಳ್ಬಿಟ್ರೆ ಅವ್ರಿಗೆ ನಾವು ಮಾಡಬೇಕು, ರೇಷ್ಮೆ ಮಾಡೋದ್ರಿಂದ ಒಳ್ಳೆ ಲಾಭ ಅಂದರೆ ಫಸ್ಟ್ ಎಲ್ಲೇ ಆಗಲಿ 4-6 ಕಡೆ ಮಾಡಿರ್ತಕ್ಕಂಥ ರೇಷ್ಮೆ ನೋಡ್ರಿ. ಆಮೇಲಿಂದ ಅದು ಏನೇನು ಮಾಡಬೇಕು, ಏನು ಬಿಡಬೇಕು ಅಂತ ಎಲ್ಲ ಕೇಳಿ ತಿಳ್ಕೊಂಡು ಆಮೇಲಿಂದ ಮಾಡಿ. ಅಕಸ್ಮಾತ್ ಇಲ್ಲಿಗೆ ಬಂದು ಕಲಿಬೇಕು ಅಂತ ಎಲ್ಲ ಯಾರಾದರೂ ಹೇಳ್ಕೊಡ್ತಾರೆ, ಯಾರು ಹೇಳ್ಕೊಡಲ್ಲ ಅಂದಂಗೆ ಏನಿರಲ್ಲ. ಆಮೇಲೆ ತಾನೇ ಬರ್ತೈತಿ. ಒಂದು 2 ಸಲ 3 ಸಲ ರಾಮನಗರಕ್ಕೆ ಬರುವಾಗೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಬಿಡಬೇಕು. ಅಣ್ಣ, ಈಗ ನಿಮ್ಮದು ಇದೆಲ್ಲ ಎಷ್ಟು ಗಿಡ ಇದೆ ರೇಷ್ಮೆ ಗಿಡ? 1100 ಗಿಡ ಬರ್ತೈತಿ. 3/4 ಎಕರೆಗೆ ಇರೋದು. ನನ್ನ ಜಮೀನು ಇರೋದು ಅಷ್ಟೇ, ಹಾಕಿರೋದು ಅಷ್ಟೇ. ಬಿಟ್ರೆ ಮೆಣಸಿನ ಗಿಡ ಹಾಕ್ಯಮಗೆ ಮಾತ್ರ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದ್ವಿ. ಈಗ ಏನು ಗಿಡ ಇದೆಯಾ ನಿಮ್ಮ ಹುಳು ಕರೆಕ್ಟಾಗಿ ರೇಷ್ಮೆ ಹುಳು ಕರೆಕ್ಟ್ ಸರಿ ಹೋಗುತ್ತೆ? 150 ಮಟ್ಟ ಮೇಯ್ತೈತಿ. 150 ಮಟ್ಟ. ಒಂದಕ್ಕೆ ಮೇವುನೇ ಜಾಸ್ತಿ ತೊಗೊಂಡಿಲ್ಲ, ಅಲ್ಲಿಗೆ ಸರಿ ಹೋಯ್ತು ಈಗ. ಇವಾಗ ಇದರಲ್ಲಿ ಏನೊಂದು ಇನ್ನು ಎಷ್ಟು ದಿವಸಕ್ಕೆ ಬರುತ್ತೆ ಇದು? ಸರ್ ಇದು 28 ದಿನ ಕಾಲ ಕಣ್ಣಾಗುತ್ತೆ. ಇದೆಲ್ಲ ಐತಲ್ಲ ಚಿಕ್ಕದಾಗಿ ಇರೋದು, ಒಂದೊಂದು ಕಡ್ಡಿಲಿ 2 ಕಣ್ಣು ಬರ್ತೈತೆ ನೋಡಿ, ಇದೈತಲ್ಲ ಇದೆಲ್ಲ ಚಿಗುರುತ್ತೆ. ಇನ್ನು 8 ದಿನಕ್ಕೆ ಅಚ್ಚುಕಟ್ಟಾಗಿ
ಕಣ್ಣು ಈಚೆಗೆ ಬಂದು ಇಷ್ಟು ಹೈಟ್ ಬರುತ್ತೆ. ಅವಾಗ ನಾನು ಗೊಬ್ಬರ ಕೊಡ್ತಿದ್ದಂಗೆ ಇದೆಲ್ಲ ಬರ್ತೈತೆ. ಈಗ ನೋಡಿ 1 2 3 4 5 6 7 8 9 10 11 ಒಂದು 11 ಇಲ್ಲ 10 ಇಷ್ಟೇ ಬಿಟ್ಕೊಳ್ಳೋದು ನಾವು. ಎಲ್ಲ ಕಿತ್ತಾಕ್ಬಿಡ್ತೀವಿ. ಕಿತ್ತಾಕ್ಬೇಕು, ಕಟ್ ಮಾಡಕ್ಕೆ ಅವಾಗ ಆಗಲ್ಲ. ಏನು ಕೈಯಾಗಿ ಹಿಂಗೆ ಅಂದ್ರಸಕ್ಕೆಲ್ಲ ಹೋಗ್ಬೋದು. ಈ 12 ಗಿಡ ಈ ಜಾಸ್ತಿನೂ ಹೊಡ್ಕೊಂತತೆ. ಮಿನಿಮಮ್ ಒಂದು 20ರಿಂದ 25 ತನಕ ಇರ್ತೈತೆ. ನಾವು ಅಷ್ಟು ಬಿಟ್ರೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಸ್ಲೋ ಆಗುತ್ತೆ, ಡೇ ಟು ಟೈಮು ವ್ಯತ್ಯಾಸ ಆಗ್ತೈತೆ. ಅವಾಗ ಹಂಗಾಗುತ್ತೆ. ಇವಾಗ ನಾವು ನೆಲಕ್ಕೆ ಕಟ್ ಮಾಡಬಾರ್ದು ಅಂತ ಯಾಕೆ ಕೇಳಿದೆ ಅಂದರೆ, ನೋಡಿ ಇವಾಗ ಇಲ್ಲಿ ಕಟ್ ಮಾಡಿದರೆ ಭೂಮಿಲಿ ಇರ್ತೈತಿ, ಮಳೆ ಬಿದ್ದಿದ್ದೆಲ್ಲ ಇಲ್ಗಾನ ಸಿಡಿಯುತ್ತೆ. ಇವಾಗ ನಮ್ಗಿಲ್ಲ ಆರಾಮಾಗಿರ್ತೈತೆ, ಆರಾಮ್ಸೆ ಕೆಲಸ ಮಾಡ್ಕೊಳಕ್ಕೂ ಸರಿ ಹೋಗ್ತದೆ. ಈ ಹೈಟ್ ಬರೋಕೆ ಎಷ್ಟು ದಿವಸ ಆಗುತ್ತಣ್ಣ? ಸರ್ ಮಿನಿಮಮ್ 6 ಅಡಿಗನ ಬೆಳೆಸ್ತೀವಿ. ಫಸ್ಟು ಸ್ಟಾರ್ಟಿಂಗ್ 5 ಅಡಿಯಿಂದ 6 ಅಡಿ ಬೆಳೆದಾಗ ಈ ಥರ ಬಿಳ್ಗಡ್ಡಿ ಅಂತ ಆಗ್ತೈತಿ. ಈ ಬಿಳ್ಗಡ್ಡಿ ಆದಾಗ ಕಟ್ ಮಾಡಿದ್ಮೇಲೆ ಒಂದು ಲೆವೆಲ್ಗೆಲ್ಲ ತೋಟಕ್ಕೆ ಎಲ್ಲ ಒಂದು ಲೆವೆಲ್ಲಾಗೆ ಓಡಾಡ್ಕೊಂಡು ಕಟ್ ಮಾಡಾಕ್ತಿರ್ತೀವಿ. ಅದಾದಮೇಲೆ ಬ್ರಾಂಚಸ್ ಹೊಡ್ಕೊತಾ ಇರ್ತೈತಿ. ಈ ಗಿಡ ಎಲ್ಲಿ ಸಿಗ್ತವೆ ಸರ್? ಇದು ನರ್ಸರಿ ಮಾಡ್ತಾರೆ. ನಮ್ಮ ರೇಷ್ಮೆ ಇಲಾಖೆ ಕಾಂಟ್ಯಾಕ್ಟ್ ಸಿಕ್ಕಿರೆ, ಯಾಕೆಂದರೆ ಅವರು ನರ್ಸರಿ ಮಾಡಿರ್ತಕ್ಕಂಥವ್ರಿಗೆ ಏನೋ ಸಬ್ಸಿಡಿ ಅದೆಲ್ಲ ಕೊಟ್ಕೊಂಡು ಮಾಡಿಸಿರ್ತಾರೆ. ನಾವು ರೇಷ್ಮೆ ಇಲಾಖೆ ಕಾಂಟ್ಯಾಕ್ಟ್ ತೊಗೊಂಡ್ರೆ ಅವ್ರು ಇಂಥ ಊರಲ್ಲೇ ಸಿಗ್ತದೆ ಅಂತ ಡೀಟೇಲ್ ಕೊಡ್ತಾರೆ. ಸರ್ ಉಳಿದು ಸಮೇತವಾಗಿ ಹೇಳ್ತಾರೆ. ಚಕ್ಕೆ ಸೆಂಟ್ರು, ಈಗ ಚಕ್ಕೆ ಸೆಂಟ್ರು ಅವರು ನಮ್ಮ ಒಂದೊಂದು ಹೋಬ್ಳಿಗೆ ಒಂದೊಂದು 2 ಈ ಥರ ಎಲ್ಲ ಬ್ರಾಂಚ್ ಮಾಡ್ತಾ ಇರ್ತಾರೆ. ಅದು ರೈತರು ಮಾಡಿರ್ತಕ್ಕಂಥದ್ದು. ಅವರು ಮೊಟ್ಟೆ ತಂದು ಬೆಂಗಳೂರು ಮೈಸೂರು ಇಲ್ಲೆಲ್ಲ ಮೊಟ್ಟೆ ತಂದಿರ್ತಾರೆ. ಮೊಟ್ಟೆ ತಂದುಬಿಟ್ಟು ಮರಿ ಮಾಡಿರ್ತಾರೆ. 2ನೇ ಜರ ಸ್ಟಾಪ್ ಆದಾಗ ನಾವು ಮುಂಚೆಲ್ಲ ಇಂಡೆಂಟ್ ಹಾಕೋಬೇಕು. ನಂದಿಷ್ಟು ಸೊಪ್ಪು ಐತೆ ಅಂದಾಗ ಇಷ್ಟು ಮೇವು ಮೇಯ್ತೈತಿ ಅಂದಾಗ ಆರಾಮಾಗಿ 100 ಮೊಟ್ಟೆನೋ 150 ಮೊಟ್ಟೆನೋ ಎಷ್ಟು ಬೇಕಾದ್ರೂ ಕೇಳಿ ಕೊಡ್ತಾರೆ. ಈಗ ಯಾರೆಲ್ಲ ರೇಷ್ಮೆ ಕೃಷಿ ಮಾಡಕ್ಕೆ ಹೋಗ್ತಾರ ಅವ್ರು ಮುಖ್ಯವಾಗಿ ಏನಂದರೆ ಕೃಷಿ ಇಲಾಖೆ ಯೋಜನೆಗಳು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರ್ ಕೃಷಿ ಇಲಾಖೆ ಯೋಜನೆ ಬಳಸ್ಕೊಂಡ್ರೆ ಅನುಕೂಲನೇ. ಏಕೆಂದರೆ ಇವತ್ತು ನಾವು ಯಾವುದೇ ಒಂದು ಮಾಡಿರೋನು ನಮಗೆ ಸಬ್ಸಿಡಿ ಸಹಾಯಧನ ಉಪಯೋಗಿಸ್ಕೊಳ್ರಿ. ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ಮಾಡಕ್ಕೆ ಹೋದವ್ರಿಗೆ ಇನ್ನು ಸ್ವಂತ ಇನ್ವೆಸ್ಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ ಏನಕ್ಕೆ ರೀ? ಈಗ ಹೆಂಗು ಬರ್ತೈತಲ್ಲ, ಹೌದು, ಉಪಯೋಗಿಸ್ಕೊಬೇಕು. ಅದನ್ನು ಬರ್ತಕ್ಕಂಥದ್ದನ್ನು ಬಿಟ್ಟು ಅದೇನ ತಗೈತಿ ಅಂತ ಯಾಕೆ ಹಾಕ್ಬೇಕು? ಹೌದು, ಅದ್ರ ಮೇಲೆ ಇನ್ನೊಂದು ಏನಾನ ಮಾಡ್ಬೋದಲ್ಲ. ಹೌದು, ತುಂಬ ಹೆಲ್ಪ್ ಆಗುತ್ತೆ. ಅದು ಈಗ ರೇಷ್ಮೆ ಕೃಷಿ ಮಾಡಿ ಇದರಲ್ಲಿ ಚೆನ್ನಾಗಿ ಅನುಕೂಲ ತಗೊಳ್ರಿ ಅಂತಂದ್ರೆ ರೇಷ್ಮೆ ಇಲಾಖೆ ಕಡೆಯಿಂದಾನೆ ಸಾಕಷ್ಟು ಸಹಾಯಧನ ಕೊಡ್ತಾರೆ. ಸಸಿ ಹಾಕೋದ್ರಿಂದ ಹಿಡಿದು ಡ್ರಿಪ್ಪಿಗೂ ಕೊಡ್ತಾರೆ. ಆಮೇಲೆ ಸೆಡ್ಡು ಕಟ್ಟಿ ಅದಕ್ಕೆಲ್ಲ ಮನೆಗೆಲ್ಲ ಕೊಡ್ತಾರೆ. ಆರಾಮಾಗಿ ಮಾಡ್ಕೊಬೋದು, ಏನು ಸಮಸ್ಯೆ. ಇಷ್ಟೆಲ್ಲ ಸೌಲಭ್ಯಗಳಿದೆ, ಬಳಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೆಡ್ಡು ಚಂದ್ರಿಕೆ ಎಲ್ಲ ಹೇಳ್ತೀನಲ್ಲ, ಸಿಕ್ಕೇಚರ್ ಸಮೇತ ಕಟ್ ಮಾಡ್ತಕ್ಕಂಥ ಕತ್ರಿ ಸಮೇತ ಕೊಡ್ತಾರೆ. ಬಳಸ್ಕೊಳ್ಳಿ ಸ್ನೇಹಿತರೆ, ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆರ್ಥಿಕವಾಗಿ. ಸ್ನೇಹಿತರಿಗೆ ಏನು ಅಂತಂದರೆ, ನಿಮಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಾದ್ಮೇಲೆ ನಮ್ಮ ರೈತರು ದಿವಾಕರದು ಫೋನ್ ನಂಬರ್ ನೀವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀರಾ. ಅದರಿಂದಾಗಿ ಅಣ್ಣ ನಿಮ್ಮದು ಫೋನ್ ನಂಬರ್ ಹೇಳ್ಬೋದಾ? ಫೋನ್ ನಂಬರ್ 8050326963. ಈ ನಂಬರಿಗೆ ಫೋನ್ ಮಾಡಿದರೆ ನಾನು ಉಳಿನ ಬಗ್ಗೆನೇ ಆಗಲಿ, ಹೊಲದ ಬಗ್ಗೆ, ನಿರ್ವಹಣೆ ಬಗ್ಗೆನೇ ಆಗಲಿ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಏನೋ ಸಮಸ್ಯೆ ಇದ್ರು ಕೂಡ, ಸಮಸ್ಯೆ ಇದ್ರೆ ಅಲ್ಲೇ ಹೇಳ್ತೀನಲ್ಲ. ಅಕಸ್ಮಾತ್ ವಿಡಿಯೋ ಏನಾದರೂ ಇದ್ದು ಮಾಡಿ ಕಳಿಸಿದ್ರೆ ವಾಟ್ಸಪ್ಪಲ್ಲಿ ನೋಡ್ಬಿಟ್ಟು ಅಕಸ್ಮಾತ್ ಏನಾನ ಹೇಳ್ಬೇಕು ಅಂದಿದ್ರೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಂಬರ್ ಕೊಟ್ಟಿದ್ದಾರೆ, ಏನೇ ಸಮಸ್ಯೆ ಇದ್ದರೆ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೂ ಕೂಡ ಅವರು ಏನು 12-13 ವರ್ಷದ್ದು ಎಕ್ಸ್ಪೀರಿಯೆನ್ಸು ರೇಷ್ಮೆ ಕೃಷಿಯಲ್ಲಿ ಯಾವ ಥರ ಮುಂದೆ ಹೋಗ್ಬೋದು, ಯಾವ ಥರ ಮಾಡ್ಬೋದು ಅಂತೇಳಿ ನಮಗೆ ಇಲ್ಲಿವರೆಗೂ ಪೂರ್ಣವಾಗಿ ಮಾಹಿತಿ ಕೊಟ್ಟಂಥ ರೈತರಾದ ಯುವ ರೈತರೇ ಅಂತ ಹೇಳ್ಬೋದು. ಅಷ್ಟು ಉತ್ಸಾಹ ಇದೆ ಅವರಲ್ಲಿ, ನಿಜವಾಗ್ಲೂ ಕೂಡ ತುಂಬ ಖುಷಿಯಾಗುತ್ತೆ. ನಮ್ಗೆ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಹೊಸ ಮಾಡ್ತಾರೋ ಅವಾಗೆ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಮಾಹಿತಿ ಕೊಟ್ಟಿಕ್ಕೆ ನಿಮಗೆ ನಮ್ಮ ಚಾನಲ್ನ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು. ಆಯಿತು.